ಈ ವಿಡಿಯೋ ನೋಡ್ತಿರೋರಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡ್ರಿ. ಏಕೆಂದ್ರೆ ನೀವು ಕೂಡ ಈ 75 ಡೇಸ್ ಹಾರ್ಡ್ ಚಾಲೆಂಜ್ ನ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನೀವು ನಿಮ್ಮ ಲೈಫ್ ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬಹುದು. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೂಡ ಒಂದ್ ಕಡೆ ನೀಟಾಗಿ ಕೂತ್ಕೊಂಡು ಈ ವಿಡಿಯೋನ ಪೂರ್ತಿ ನೋಡ್ರಿ. ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸೊ ಎಲ್ಲೋ ಕೂತ್ಕೊಂಡು ಎಲ್ಲೋ ಬಸ್ಸಲ್ಲಿ ಹೋಗ್ತಾ ಟೀ ಕುಡ್ಕಂತ ಫ್ರೆಂಡ್ಸ್ ಜೊತೆ ಮಾತಾಡ್ಕಂತ ಊಟ ಮಾಡ್ಕಂತ ತುಂಬಾ ನೈಸ್ ಇರೋ ಜಾಗದಲ್ಲಿ ಕೂತ್ಕೊಂಡು ಇಲ್ಲ ಮಲ್ಕೊಂಡು ಈ ವಿಡಿಯೋನ ದಯವಿಟ್ಟು ನೋಡಕ್ ಹೋಗ್ಬೇಡ್ರಿ. ಇಲ್ಲಿಗೆ ಆಫ್ ಮಾಡ್ಬಿಡ್ರಿ. ನೀವೇನಾದ್ರು ಅಂತ ಜಾಗದಲ್ಲಿ ಇದ್ದೀರಾ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಇಲ್ಲಿಗೆ ನಿಲ್ಸಿರಿ. ಮನೆಗೆ ಹೋಗಿ ನೀಟಾಗಿ ಕೂತ್ಕೊಂಡು ಆಮೇಲಿಂದ ಈ ವಿಡಿಯೋನ ನೋಡಬಹುದಾಗಿರುತ್ತೆ. 33 ನಿಮಿಷ ಈ ವಿಡಿಯೋನ ನಿಮ್ ಕೈಲಿ ನೀಟಾಗಿ ಒಂದ್ ಕಡೆ ಕೂತ್ಕೊಂಡು ನೋಡಕ್ ಆಗ್ತಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಹೇಳಿರೋದು ಏನು ನಿಮ್ಗೆ ಅರ್ಥ ಆಗಲ್ಲ, ಏನು ಉಪಯೋಗನೂ ಆಗೋದಿಲ್ಲ. ಸೊ ಅದಕ್ಕಾಗಿನೇ ಒಂದ್ ಕಡೆ ನೀಟಾಗಿ ಕೂತ್ಕೊಂಡು ಈ ವಿಡಿಯೋನ ಪೂರ್ತಿ ನೋಡ್ರಿ. ನಿಮ್ಮ ನೋಡಿದ್ದೆ ಆದಲ್ಲಿ ಈ ವಿಡಿಯೋ ನಿಮ್ಮ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ನ ತರಬಹುದು. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋ ನೋಡ್ತಿರುವಂತ ಎಲ್ಲರಿಗೂ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಇದು ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಕಾಮಿಡಿ ವಿಡಿಯೋ ಅಲ್ವೇ ಅಲ್ಲ. ಸೊ ಹಂಗಾಗಿ ಇದೊಂದು ಇನ್ಫಾರ್ಮೇಟಿವ್, ನಿಮ್ಗೆಲ್ಲ ತುಂಬಾ ಉಪಯೋಗ ಆಗುವಂತ ಒಂದು ವಿಡಿಯೋ. ಅದಕ್ಕಾಗಿನೇ ವಿಡಿಯೋನ ಪೂರ್ತಿ ನೋಡ್ರಿ. ಇವತ್ತು ನಾನೊಂದು ದೊಡ್ಡ ಚಾಲೆಂಜ್ಗೆ ಕೈ ಹಾಕ್ಬಿಟ್ಟಿದ್ದೀನಿ. ಸೊ ಯಾವ್ದಪ್ಪ ಚಾಲೆಂಜ್ ಅಂತಂದ್ರೆ ನೀವು ಟೈಟಲ್ ತಮ್ನೇಲಲ್ಲೇ ಗೊತ್ತಾಗಿರ್ಬೋದು, 75 ಡೇಸ್ ಹಾರ್ಡ್ ಚಾಲೆಂಜ್. ಏನಿದು 75 ಡೇಸ್ ಹಾರ್ಡ್ ಚಾಲೆಂಜು? ತುಂಬಾ ಜನಕ್ಕೆ ಇದು ಗೊತ್ತೇ ಇರಲ್ಲ. ಸೊ ಏನಿದು, ನಾನು ಫಸ್ಟ್ ಟೈಮ್ ಕೇಳ್ತಿರೋದು, ಇದು ನನಗೆ ಗೊತ್ತೇ ಇಲ್ಲ. ಇದು 75 ಡೇಸ್ ಹಾರ್ಡ್ ಚಾಲೆಂಜ್ ಅಂತ ಕೇಳ್ತಿರೋದೇ ಫಸ್ಟ್ ಟೈಮು ಅಂತ ತುಂಬ ಜನ ಹೇಳ್ಬೋದು. ಸೊ ಇದ್ರ ಬಗ್ಗೆ ಕನ್ನಡದಲ್ಲಿ ವಿಡಿಯೋಸು ತುಂಬ ಕಡಿಮೆ. ಸೊ ತುಂಬ ಕಡಿಮೆ. ಬೇರೆ ಭಾಷೆಗಳೆಲ್ಲ ತುಂಬ ಇದ್ದಾವೆ, ಬಟ್ ಕನ್ನಡದಲ್ಲಿ ಇದನ್ನು ಟ್ರೈ ಮಾಡೋಕ್ಕೆ ಹೋಗಿಲ್ಲ ತುಂಬ ಜನ. ಸೊ ಏನಿದು 75 ಡೇಸ್ ಹಾರ್ಡ್ ಚಾಲೆಂಜ್? ಇದನ್ನು ಮಾಡಿದರೆ ನಮ್ಮ ಲೈಫ್ ಚೇಂಜ್ ಆಗುತ್ತಾ? ಏನೇನು ಚೇಂಜ್ ಆಗುತ್ತೆ? ನಮ್ಮ ಲೈಫೇ ಬದಲಾವಣೆ ಆಗುತ್ತಾ? ಮತ್ತು ಏನೇನೆಲ್ಲ ಕಲಿಬೋದು? ಯಾವ ಥರ ಮಾಡೋದು ಈ 75 ಡೇಸ್ ಹಾರ್ಡ್ ಚಾಲೆಂಜನ್ನ? ಸೊ ಅಷ್ಟು ಕಷ್ಟನ ಈ ಚಾಲೆಂಜು? ಎಲ್ಲರೂ ಮಾಡ್ಬೋದು, ಏನು ಯಾರ್ಯಾರು ಮಾಡೋಕ್ಕಾಗಲ್ಲ? ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರ್ತೀನಿ. ಸೊ ಪೂರ್ತಿ ನೋಡ್ರಿ. ನಾನು ಕೂಡ ಇವತ್ತು ಈ 75 ಡೇಸ್ ಹಾರ್ಡ್ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡಿದ್ದೀನಿ. ಸೊ ನೀವು ಕೂಡ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಫುಲ್ ಡೀಟೇಲ್ಡ್ ವಿಡಿಯೋ ಆಗಿರುತ್ತಿದ್ದು. ಸೊ ಅದಕ್ಕಾಗಿನೇ ನಾನು ಹೇಳ್ತಿರೋದು, ಈ ವಿಡಿಯೋನ ಪೂರ್ತಿ ನೋಡೋಕ್ಕಾದ್ರೆ ಮಾತ್ರ ಇಲ್ಲಿಂದ ಕಂಟಿನ್ಯೂ ಮಾಡಿರಿ. ಈ ವಿಡಿಯೋನ ಪೂರ್ತಿ ನೋಡೋಕ್ಕಾಗಲ್ಲ ಅಂದರೆ ಇಲ್ಲಿಗೆ ಆಫ್ ಮಾಡಿಬಿಡ್ರಿ. ಏಕೆಂದರೆ ಈ ವಿಡಿಯೋನೇ ನಿಮಗೆ ಪೂರ್ತಿ ನೋಡೋಕ್ಕಾಗಲಿಲ್ಲ ಅಂದಮೇಲೆ ನೀವು 75 ಡೇಸ್ ಹಾರ್ಡ್ ಚಾಲೆಂಜನ್ನು ಮಾಡೋಕ್ಕಾಗಲ್ಲ. ಸೊ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ಈ ಒಂದು ವಿಡಿಯೋನ ಕನ್ನಡದಲ್ಲಿ ನಾನು ಮಾಡ್ತಿರೋದು ನಿಮ್ಮೆಲ್ಲರ ಒಂದು ಅದೃಷ್ಟ ಅಂದ್ಕೊಳ್ರಿ. ಯಾಕೆಂದರೆ ಬೇರೆ ಭಾಷೆಗಳಲ್ಲಿ ತುಂಬ ಜನ ಮಾಡಿದರೆ, ಸೊ ಕನ್ನಡದಲ್ಲಿ ತುಂಬ ಕಡಿಮೆ ವಿಡಿಯೋಗಳು ಸಿಗ್ತವೆ ಇದ್ರ ಬಗ್ಗೆ. ಸ್ನೇಹಿತರೆ, ಇದೇನಪ್ಪ ಇದು 75 ಡೇಸ್ ಹಾರ್ಡ್ ಚಾಲೆಂಜ್ ಅಂತೀರಾ? 75 ಡೇಸ್ ಹಾರ್ಡ್ ಚಾಲೆಂಜ್ ಏನಿದು? 75 ಡೇಸ್ ಹಾರ್ಡ್ ಚಾಲೆಂಜ್ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರೆ 75 ದಿನದ ಚಾಲೆಂಜ್ ಇದು. 75 ದಿನ ಮಾಡಬೇಕಾಗುತ್ತೆ ಈ ಚಾಲೆಂಜನ್ನು. ಸೊ ಏನಿದು 75 ದಿನದ ಚಾಲೆಂಜು? ಅದರಲ್ಲೇ ಇದೆಯಲ್ಲ ಗುರು, 75 ದಿನದ ಕಷ್ಟದ ಸವಾಲು. 75 ಡೇಸ್ ಹಾರ್ಡ್ ಅಂದರೆ ಕಷ್ಟದ ಒಂದು ಚಾಲೆಂಜ್ ಅಂದರೆ ಸವಾಲು. 75 ದಿನದ ಕಷ್ಟದ ಸವಾಲು. ಯಾಕೆ ಈಸಿ ಸವಾಲು ಇರ್ಬೋದಾಯ್ತಲ್ಲ? 75 ಡೇಸ್ ಈಸಿ ಚಾಲೆಂಜ್ ಅಂತ ಇಡ್ಬೋದಾಗಿತ್ತಲ್ಲ. ಏನಿದು 75 ಡೇಸ್ ಹಾರ್ಡ್ ಚಾಲೆಂಜ್? ಹಾರ್ಡ್ ಅಂದರೆ ಅದ್ರ ಹೆಸರಲ್ಲೇ ಐತಲ್ಲ ಗುರು, ಹಾರ್ಡ್. ಅಷ್ಟು ಕಷ್ಟವಾಗಿರುವಂಥ ಒಂದು ಚಾಲೆಂಜ್ ಇದು. ಈ ಚಾಲೆಂಜನ್ನು ತುಂಬ ಜನ ಅಕ್ಸೆಪ್ಟ್ ಮಾಡಿದರೆ, ತುಂಬ ಜನ ಸ್ಟಾರ್ಟ್ ಮಾಡಿದರೆ. ಆದರೆ ಈ ಚಾಲೆಂಜಲ್ಲಿ ಪಾಸ್ ಆಗಿರೋರು ಅಂದರೆ ಗೆದ್ದಿರೋರು ಬರೀ 1% ಜನ ಮಾತ್ರ. ಬರೀ 1% ಜನ ಮಾತ್ರ. ಯಾಕೆ ಇಷ್ಟಕ್ಕೊಂದು ರಿಪೀಟ್ ಮಾಡಿ ಹೇಳ್ತಿದ್ದೀನಿ ಅಂತಂದರೆ, ಅಷ್ಟು ಕಷ್ಟ ಇದೆ ಗುರು ಈ ಚಾಲೆಂಜು. ಅಷ್ಟು ಕಷ್ಟ ಇದೆ ಅಂತಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಎಷ್ಟು ಜನ ಫೇಲ್ ಆಗಿರ್ಬೋದು ಅಂತ. 100 ಜನ ಸ್ಟಾರ್ಟ್ ಮಾಡಿದರೆ ಈ ಚಾಲೆಂಜನ್ನು ಮಾಡ್ತೀನಿ ಅಂತಂದು 99 ಜನ ಅಂದರೆ 99 ಜನ ಫೇಲ್ ಆಗಿದ್ದಾರೆ. 75 hard. Failed 75 hard. I failed 75 hard. I failed the 75 hard. I failed. ಇನ್ನು ಒಂದೇ 1% ಜನ ಒಬ್ಬನೇ ಪಾಸ್ ಆಗೋದು ಈ ಚಾಲೆಂಜಲ್ಲಿ. ಅಷ್ಟು ಕಷ್ಟವಾಗಿರೋಂಥ ಚಾಲೆಂಜ್ ಆಗೋರು. ಅಷ್ಟು ಕಷ್ಟನ ಈ ಚಾಲೆಂಜ್ ಮಾಡೋದು. ಏನು ಹೇಳ್ಬಿಡು, ಅದೇನು ಚಾಲೆಂಜು ನಾನು ಮಾಡಿಬಿಡ್ತೀನಿ ಅಂತೆಲ್ಲ ನೀವು ಕೇಳ್ಬೋದು. ಸೊ ಹೇಳ್ತೀನಿ ಅದೇನಂತಂದು. ಸ್ವಲ್ಪ ಸಮಾಧಾನವಾಗಿ ಎಲ್ಲರೂ ಒಂದು ಕಡೆ ಡಿಸ್ಟ್ರಾಕ್ಷನ್ ಇಲ್ಲದಂಥ ಜಾಗದಲ್ಲಿ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿರಿ. ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತೀನಿ ಅಂತಂದರೆ, ನೀವು ಈ ವಿಡಿಯೋನೇ ಪೂರ್ತಿ ನೋಡೋಕ್ಕಾಗಲಿಲ್ಲ ಅಂದಮೇಲೆ ಈ 75 ಡೇಸ್ ಹಾರ್ಡ್ ಚಾಲೆಂಜನ್ನು ನಾನು ನಿಮ್ಮಿಂದ ಮಾಡೋಕ್ಕಾಗಲ್ಲ. ಈ 75 ಡೇಸ್ ಹಾರ್ಡ್ ಚಾಲೆಂಜ್ ಅಂತ ಏನಿದೆ ಗುರು, ನಿಮಗೆ ಆ ಹೆಸರಲ್ಲೇ ಇದೆ. 75 ದಿನ ಮಾಡಬೇಕಾಗುತ್ತೆ ಇದನ್ನು. ಸೊ ಇದರಲ್ಲಿ ಒಂದು 5 ರೂಲ್ಸ್ ಬರ್ತವೆ. ಸೊ ಈ 5 ರೂಲ್ಸ್ಗಳನ್ನ ನೀವು 75 ದಿನ ಒಂದು ದಿನ ಬಿಡದಲೇ ನೀವು ಫಾಲೋ ಮಾಡಿದರೆ ಮಾತ್ರ ನೀವು ಈ 75 ಡೇಸ್ ಹಾರ್ಡ್ ಚಾಲೆಂಜನ್ನ ಪಾಸ್ ಆಗಿದ್ದೀರಾ ಅಂತ, ಅಂದರೆ ಗೆದ್ದಿದ್ದೀರಾ ಅಂತ. ಇಲ್ಲ ಒಂದು ದಿವಸ ನೀವೇನಾರ ಮಿಸ್ ಮಾಡಿದ್ರಿ ಅಂತಂದರೆ, ಬರೀ ಒಂದೇ ಒಂದು ದಿವಸ ಮಿಸ್ ಮಾಡಿದ್ರು ಕೂಡ ಈ ಚಾಲೆಂಜು
ಖತಮ್ ಖತಮ್ ನಾಟಕ ಬಂದ್. ಈ ವಿಡಿಯೋ ನೋಡ್ತಿರೋರಿಗೆ ನಾನು ಹೇಳೋದೊಂದೇ, ಸುಮ್ಮನೆ ವಿಡಿಯೋಗಳನ್ನ ನೋಡಿ ನೀವೇನು ತಿಳ್ಕೊಳ್ಳಾರ್ದರೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಸೊ ಈ ವಿಡಿಯೋ ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಹೇಳುವಂಥ ಒಂದು ರೂಲ್ಸ್ಗಳನ್ನ ಯಾವುದಾದ್ರೂ ಅಟ್ಲೀಸ್ಟ್ ನಿಮ್ಮಿಂದ ಯಾವುದೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದೇ ಒಂದು ರೂಲ್ಸ್ನಾದರೂ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ರಿ, ತುಂಬ ಚೇಂಜಸ್ನ ಕಾಣ್ತೀರಾ. ಸೊ ಏನಿದು 75 ಡೇಸ್ ಹಾರ್ಡ್ ಚಾಲೆಂಜ್, ಈ ಚಾಲೆಂಜಿನ ಒಂದು ರೂಲ್ಸ್ಗಳೇನು, ಸೊ ಈ ಚಾಲೆಂಜನ್ನು ಮಾಡಬೇಕಂದ್ರೆ ಏನೇನೆಲ್ಲ ಒಂದು ಪರಿಶ್ರಮ ನಾವು ಪಡಬೇಕಾಗುತ್ತೆ, ಏನೇನೆಲ್ಲ ರೂಲ್ಸ್ ಇದ್ದಾವೆ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಸ್ವಲ್ಪ ನೀವು ಸಮಾಧಾನವಾಗಿರ್ರಿ, ಲೈಕ್ ಮಾಡಿಬಿಡ್ರಿ, ವಿಡಿಯೋವನ್ನು ಲೈಕ್ ಮಾಡಿರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ದಯವಿಟ್ಟು. ಈ ಚಾಲೆಂಜಿನ ನೆಕ್ಸ್ಟ್ ವೀಡಿಯೋಗಳನ್ನ ಕೂಡ ಹಾಕ್ತೀನಿ, ಅದಕ್ಕಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಇವಾಗ ಮ್ಯಾಟ್ರಿಗೆ ಬರೋಣ. ಏನಿದು 75 ಡೇಸ್ ಹಾರ್ಡ್ ಚಾಲೆಂಜಿನ ರೂಲ್ಸ್? ಸೊ 5 ರೂಲ್ಸ್ ಇದಾವೆ ಗುರು, 5 ರೂಲ್ಸ್ ಇದ್ದಾವೆ. ಸೊ ಈ 5 ರೂಲ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ 75 ದಿನ. 75 ದಿನ ಅಂತ ಯಾಕೆ ಒತ್ತಿ ಹೇಳ್ತಿದ್ದೇನೆ ಅಂತಂದರೆ 7 ದಿನ ಅಲ್ಲ, 17 ದಿನ ಅಲ್ಲ, 75 ದಿನ ನೀವು ಫಾಲೋ ಮಾಡಬೇಕಾಗುತ್ತೆ. ಈ 75 ಡೇಸ್ ಹಾರ್ಡ್ ಚಾಲೆಂಜಿನ ಮೊದಲನೇ ಒಂದು ರೂಲ್ಸ್ ಏನಪ್ಪ ಅಂತಂದರೆ 45 ಮಿನಿಟ್ಸ್ ಅಂದರೆ 45 ನಿಮಿಷ 2 ಸಲ ವ್ಯಾಯಾಮ ಮಾಡಬೇಕಾಗುತ್ತೆ, ಎಕ್ಸಸೈಸ್ ಮಾಡಬೇಕಾಗುತ್ತೆ. ಸೊ ಅಥವಾ ನೀವು ಬೆಳಿಗ್ಗೆ 45 ನಿಮಿಷ ಸಂಜೆ 45 ನಿಮಿಷ ಮಾಡಿದರೂ ಓಕೆ, ಅಥವಾ 1.5 ಗಂಟೆ ಒಂದೇ ಸಲ ನೀವು ವ್ಯಾಯಾಮ ಮಾಡ್ಬೋದು. ಒಟ್ಟಿನಲ್ಲಿ ನೀವು 45 ನಿಮಿಷ ಅಂದರೆ ಒಟ್ಟಾರೆ ಟೋಟಲ್ ಆಗಿ ಹೇಳೋದಾದರೆ 1.5 ಗಂಟೆ ಒಂದು ದಿವಸಕ್ಕೆ ಎಕ್ಸಸೈಸ್ ಮಾಡಬೇಕಾಗುತ್ತೆ ಗುರು. ಅದೇನು ಮಾಡ್ತೀರಾ ಏನು ಬಿಡ್ತೀರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು. ನೀವು ಎಕ್ಸಸೈಸ್ನೇ ಮಾಡ್ತಿರೋ, ಏನು ರನ್ನಿಂಗ್ ಮಾಡ್ತಿರೋ, ಜಾಗಿಂಗ್ ಮಾಡ್ತಿರೋ, ಸೊ ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡ್ತಿರೋ, ಏನು ಯೋಗ ಪ್ರಾಣಾಯಾಮ ಮಾಡ್ತಿರೋ, ಎಲ್ಲ ನಿಮಗೆ ಬಿಟ್ಟಿದ್ದು. ಸೊ ಎಲ್ಲದನ್ನು ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಒಂದು ದಿವಸಕ್ಕೆ 1.5 ಗಂಟೆ ಎಕ್ಸಸೈಸ್ ಮಾಡಬೇಕು. ಸೊ ಅದೇನು ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಒಟ್ಟಿನಲ್ಲಿ 1.5 ಗಂಟೆ ಬಾಡಿ ವರ್ಕೌಟ್ ಮಾಡಬೇಕು ಗುರು. ಸೊ ಇದು ಮೊದಲನೇ ಒಂದು ರೂಲ್ಸ್ ಆಗಿರುತ್ತೆ. ತುಂಬ ಜನ 99% ಜನ ಹೇಳಿದ್ನಲ್ಲ, ಆ 99% ಜನನೂ ಫೇಲ್ ಆಗಿರೋದೇ ಇದರಲ್ಲಿ. ಯಾಕೆ ಫೇಲ್ ಆಗಿದ್ದಾರೆ ಗೊತ್ತಾ? ಸ್ವಲ್ಪ ಜನ ಅಂತೂ ಒಂದೇ ದಿವಸಕ್ಕೆ ಉದುರೋಗ್ಬಿಟ್ಟಾರೆ. ಆಗಲ್ಲಪ್ಪ, ಎಕ್ಸಸೈಸು ಆಗಲ್ಲ, ಕೈ ಕಾಲೆಲ್ಲ ಹಿಡ್ಕೊಂತ ಆಗಲ್ಲ ಅಂತ ತುಂಬ ಜನ ಬಿಟ್ಬಿಟ್ಟಾರೆ ಫಸ್ಟ್ನೇ ದಿವಸಕ್ಕೆ. ಯಾಕೆ ಹಿಂಗೆ ಆಗುತ್ತೆ ಅಂದರೆ ಪ್ರಾಕ್ಟೀಸ್ ಮಾಡಬೇಕು ಗುರು. ಆ ಒಂದೇ ದಿವಸಕ್ಕೆ ಬರೋಲ್ಲ, ಎಕ್ಸಸೈಸು ಪ್ರಾಕ್ಟೀಸ್ ಮಾಡಬೇಕು. 1 ವಾರ ಅಂತೂ ನೀವು ಮಿನಿಮಮ್ 1 ವಾರ ಪ್ರಾಕ್ಟೀಸ್ ಮಾಡಿದರೆ ಎಕ್ಸಸೈಸ್ ಮಾಡೋದನ್ನ, ಆಮೇಲೆ ನೀವು ಈ 75 ಡೇಸ್ ಹಾರ್ಡ್ ಚಾಲೆಂಜಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಅದನ್ನು ಬಿಟ್ಟು ಒಂದೇ ಸತಿ ರಚ್ಚಿಗೆದ್ದು ಮಾಡಿಬಿಡ್ತೀನಿ, ಇವತ್ತು ನಾಳೆ ಹೋಗಿ ಎಕ್ಸಸೈಸ್ ಮಾಡಿ ಶುರು ಮಾಡಿಬಿಡ್ತೀನಿ ಅನ್ನಂಗಿದ್ರೆ ಗುರು ಇವತ್ತು ಮಾತ್ರ ರೊಚ್ಚಿಗೆದ್ದು ಬಂದೀನಿ. ಆ ಟಾಪಿಕ್ನಂತೂ ನಾನು ಮಾಡ್ತೀನಿ ಅಂತ ಗುರು. ಆ ಟಾಪಿಕ್ ಯಾವ್ದು ನಿಮಗೆ ಗೊತ್ತಾಗಬೇಕಾ? ಆಗಿದ್ರೆ ನೀವು ನೆಕ್ಸ್ಟ್ ದಿವಸ ಎದ್ದೇಳೋದೇ ಇಲ್ಲ, ಕಾಲು ಕೈ ಎಲ್ಲ ನೋವಾಗ್ಬಿಟ್ಟಿರ್ತಾವ, ಮಕ್ಕಂಬಿಡ್ತೀರ. ಮತ್ತೆ 75 ಡೇಸ್ ಹಾರ್ಡ್ ಚಾಲೆಂಜು ಬೇಡ, ಏನು ಬೇಡ, ನಾನು 9:30 10 ಗಂಟೆವರೆಗೂ ಮಕ್ಕಂಬಿಡ್ತೀನಿ ಅಂತ ಸುಮ್ಮನೆ ಮಕ್ಕಂಬಿಡ್ತೀರಿ ನೋಡ್ರಿ, ಹುಷಾರಿಲ್ದಂಗೆ ಆಗ್ಬಿಡ್ತೀವಿ. ಮತ್ತೆ ತುಂಬ ಜನ ಮಾಡ್ತಿರೋ ತಪ್ಪೇ ಇದು. ಯಾಕೆಂದರೆ ಪ್ರಾಕ್ಟೀಸೇ ಮಾಡಿರಲ್ಲ. ಏನು ಪ್ರಾಕ್ಟೀಸ್ ಇಲ್ದಲೇ ಸುಮ್ಮನೆ ಒಂದೇ ಸತಿ ಹೋಗಿ ಶುರು ಮಾಡಿದರೆ ಆಗಲ್ಲ. ಸೊ ನೀವು ಈ ಒಂದು ಚಾಲೆಂಜನ್ನು ಶುರು ಮಾಡಬೇಕಂದ್ರೆ ಮೊದಲನೇದಾಗಿ ಫಸ್ಟು ನೀವು ಎಕ್ಸಸೈಸ್ ಮಾಡೋದನ್ನ ಶುರು ಮಾಡಿ. ಸೊ 15 ದಿವಸ ಅಂತೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ನೀವೇನಾದರೂ ನಾನು ಎಕ್ಸಸೈಸೇ ಮಾಡಿಲ್ಲಪ್ಪ, ನಾನು ಎಕ್ಸಸೈಸ್ ಅದಕ್ಕೆ ಅರ್ಥನೇ ಗೊತ್ತಿಲ್ಲ ನನಗೆ, ನಾನು ಒಂದು ದಿವಸನೂ ಎಕ್ಸಸೈಸ್ ಮಾಡ್ದೋನಲ್ಲ, ವಾಕ್ ಮಾಡ್ದೋನಲ್ಲ ಅನ್ನಂಗಿದ್ರೆ ದಯವಿಟ್ಟು ಹೇಳ್ತಿದ್ದೀನಿ ಕೇಳ್ರಿ, ಇವತ್ತಿಂದನೇ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಒಂದೇ ದಿವಸಕ್ಕೆ ಎಲ್ಲ ಆಗಲ್ಲ, ಒಂದು ದಿವಸ ಹಾಗೆ ಆಗುತ್ತೆ. ಸೊ ನೀವೇನು ಮಾಡಬೇಕು, ಡೈಲಿ ಸ್ವಲ್ಪ ವಾಕಿಂಗು ಪ್ರಾಕ್ಟೀಸ್ ಮಾಡಿರಿ. ಆಮೇಲಿಂದ ಸ್ವಲ್ಪ ಬರ್ತಾ ಟೈಮಿಂಗ್ ಇನ್ಕ್ರೀಸ್ ಮಾಡಿರಿ. ಫಸ್ಟು 1/4 ಗಂಟೆ ವಾಕ್ ಮಾಡೋದ್ರಿಂದ ಶುರು ಮಾಡಿ. ಸೊ 1.5 ಗಂಟೆ ಎಕ್ಸಸೈಸ್ ಬರೋವರೆಗೂ ನೀವು ಪ್ರಾಕ್ಟೀಸ್ ಮಾಡಿರಿ. ಅದಾದಮೇಲೆ ಈ 75 ಡೇಸ್ ಹಾರ್ಡ್ ಚಾಲೆಂಜನ್ನ ನೀವು ಸ್ಟಾರ್ಟ್ ಮಾಡ್ಬೋದು. ನೀವು ಹಿಂಗೆ ಯಾವುದಾದ್ರು ವಿಡಿಯೋ ನೋಡಿ ಫುಲ್ ಮೋಟಿವೇಟ್ ಆಗಿ ಆಗಿದ್ದಾಗಲಿ ನಾನು ನಾಳೆ ಸ್ಟಾರ್ಟ್ ಮಾಡಿಬಿಡ್ತೀನಿ, ನಾಳೆಯಿಂದ ನಾನು ಮಾಡಿಬಿಡ್ತೀನಿ, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಹಾಕ್ಬಿಟ್ಟು ನಾಳೆ ಹೋಗಿ ಶುರು ಮಾಡಿದ್ರಿ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಸೊ ಯಾಕೆಂದರೆ ನಿಮ್ಮ ಬಾಡಿ ಹೊಂದ್ಕೋಬೇಕಾಗುತ್ತೆ. ನಿಮ್ಮ ಬಾಡಿ ನೀವೇನಾದ್ರು ಒಂದೇ ದಿವಸ ಫಸ್ಟ್ನೇ ದಿವಸ ವ್ಯಾಯಾಮ ಮಾಡಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಈ 75 ಡೇಸ್ ಹಾರ್ಡ್ ಚಾಲೆಂಜ್ಗಾಗಿ 15 ದಿವಸ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ 15-20 ದಿವಸ ಪ್ರಾಕ್ಟೀಸ್ ಮಾಡಿದ್ರು ಇವಾಗ ನಾನು ಸ್ಟಾರ್ಟ್ ಮಾಡಿರೋದು. ಯಾಕೆಂತಂದರೆ ನಮ್ಮ ಬಾಡಿ ಹೊಂದ್ಕೋಬೇಕಾಗುತ್ತೆ ಎಕ್ಸಸೈಸ್ಗೆ. ಸೊ ಫಸ್ಟ್ನೇ ದಿವಸದಿಂದ ನಾನು ಪ್ರಾಕ್ಟೀಸ್ ಮಾಡಿ ಇವಾಗ 1.5 ಗಂಟೆ ವರ್ಕೌಟ್ ಮಾಡೋ ಲೆಕ್ಕಕ್ಕೆ ಬಂದಿರೋದಕ್ಕೆ ಇವಾಗ ಈ ಚಾಲೆಂಜನ್ನು ಶುರು ಮಾಡ್ತಿರೋದು. ಫಸ್ಟ್ನೇ ದಿವಸನೇ ನಿಜವಾಗ್ಲೂ ಭಾಳ ನೋವಾಗುತ್ತೆ, ಕೈ ಕಾಲು, ಯಾವ ಚಾಲೆಂಜು ಬೇಡ, ಏನು ಬೇಡ, ಲೈಫ್ ಹಿಂಗೆ ಇರಲಿ ಅಂತ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ನೀವು ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಬೇಕಂದ್ರೆ ಮೊದಲನೇ ದಿವಸದಿಂದನೇ ಸ್ಟಾರ್ಟ್ ಮಾಡಿ, ಸ್ವಲ್ಪ ಇನ್ಕ್ರೀಸ್ ಮಾಡಿ ನಿಮ್ಮ ಒಂದು ಬಾಡಿ ಅದಕ್ಕೆ ಹೊಂದ್ಕೋಬೇಕು. ಆವಾಗ ಮಾತ್ರ ನೀವು ಎಕ್ಸಸೈಸ್ ಮಾಡೋಕ್ಕಾಗೋದು. ಎಕ್ಸಸೈಸ್ ಐತಲ್ಲ ತುಂಬ ಕಷ್ಟ ಗುರು. ಸೊ ಯೋಗ ದಿನಾಚರಣೆ ದಿವಸ ಮಾತ್ರ ವಾಟ್ಸಪ್ಪಲ್ಲಿ ಹೋಗಿ ಯೋಗ ದಿನಾಚರಣೆ ದಿನ ಯೋಗ ಸ್ಟೇಟಸ್ ಹಾಕೋದಲ್ಲ. ಸೊ ಯೋಗ ದಿನಾಚರಣೆ ಇಲ್ಲದ ದಿವಸನೂ ಯೋಗ ಮಾಡಬೇಕು. ಯೋಗ ದಿನಾಚರಣೆ ದಿನ ಕುತ್ಕೊಂಡು ಓಂ ನಮಃ ಶಿವಾಯ ಅನ್ನೋದಲ್ಲ.
ಡೈಲಿ ವ್ಯಾಯಾಮ ಮಾಡಬೇಕು, ಡೈಲಿ ಯೋಗ ಮಾಡಬೇಕು, ಡೈಲಿ ಮೆಡಿಟೇಷನ್ ಮಾಡಬೇಕು. ಅವಾಗ ಮಾತ್ರ ನಮ್ಮ ಮೈಂಡು, ನಮ್ಮ ಬಾಡಿ ಅದಕ್ಕೆ ಹೊಂದ್ಕೊಳ್ಳೋದು. ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ಜನ ಈ ತಪ್ಪುಗಳನ್ನ ಮಾಡಿದರೆ, ಅದಕ್ಕಾಗಿ ನಾನು ನಿಮಗೆ ಹೇಳ್ತಿರೋದು. ಸೊ ಯಾರ್ಯಾರು ಈ 75 ಡೇಸ್ ಹಾರ್ಡ್ ಚಾಲೆಂಜನ್ನು ಮಾಡಬೇಕಂತಿದ್ದೀರಾ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ, ಆಮೇಲೆ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ನಾನು ಕೂಡ ಅಷ್ಟೇ 20 ದಿವಸ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಇದಕ್ಕಾಗಿ. ಸೊ ತುಂಬ ಕಷ್ಟ ಆಗೋರು. ವ್ಯಾಯಾಮ ಮಾಡೋದೈತಲ್ಲ, ನಿಜವಾಗ್ಲೂ ಹೇಳ್ದಷ್ಟು ಈಸಿ ಅಲ್ಲ. ನೀವೇನಾದರೂ ವಾಕು ಮಾಡಿಲ್ಲ, ವ್ಯಾಯಾಮನೂ ಮಾಡಿಲ್ಲ, ನಾನು ಇದುವರೆಗೂ ನಾನು ಆರಾಮಾಗಿ 7 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋದೆ, ಬಂದೆ, ಮಕ್ಕಂಡೆ ಅನ್ನಂಗಿದ್ರೆ ವ್ಯಾಯಾಮ ಮಾಡೋದೈತಲ್ಲ ತುಂಬ ಕಷ್ಟ. ಸೊ ಹೇಳ್ತಿದ್ದೀನಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದಕ್ಕಾಗಿಯೇ ಫಸ್ಟ್ನೇ ರೂಲ್ಸ್ ಯಾಕಿಷ್ಟು ಒತ್ತಿ ಹೇಳ್ತೀನಿ ಅಂದರೆ, ತುಂಬ ಜನ 99% ಜನ ಗುರು, ಒಬ್ಬರಲ್ಲ ಇಬ್ಬರಲ್ಲ 100 ಜನ ಶುರು ಮಾಡಿದರೆ ಅದರಲ್ಲಿ 99 ಜನ ಫೇಲ್ ಆಗ್ತಾವ್ರೆ, ಇನ್ನೊಬ್ಬರೇ ಮಾತ್ರ ಪಾಸ್ ಆಗ್ತಿರೋದು. ಅಷ್ಟು ಕಷ್ಟ. ಯಾಕೆಂದರೆ ಈ 75 ಡೇಸ್ 75 ದಿನವೂ ಇದನ್ನು ಪ್ರಾಕ್ಟೀಸ್ ಮಾಡಬೇಕಲ್ಲ, ಅದಕ್ಕಾಗಿಯೇ. ಇನ್ನು ಎರಡನೇ ರೂಲ್ಸ್ ಕಡೆ ಹೋಗೋದಾದರೆ, ಎರಡನೇ ರೂಲ್ಸು ಸ್ವಲ್ಪ ಈಸಿ ಅನ್ನಿಸ್ಬೋದು. ಸೊ ಫಸ್ಟ್ನೇ ಒಂದು ರೂಲ್ಸ್ ಐತಲ್ಲ, ಎಕ್ಸಸೈಸು, ಅದೊಂದೇ ನಿಮಗೆ ಕಷ್ಟ ಆಗೋದು. ಸೊ ಯಾಕೆಂದರೆ ಅದು ಗುರು ಬಾಡಿ ಹೊಂದ್ಕೋಬೇಕಲ್ಲ ಗುರು. ಯಾವಾಗಲೇ ಆಗಲಿ ನಮ್ಮ ಹ್ಯೂಮನ್ ಮೈಂಡ್ಸೆಟ್ಟು ಯಾವಾಗಲೂ ಬರೀ ಕಂಫರ್ಟ್ ಝೋನ್ ಕಡೆಗೆ ಎಳ್ಕೊಂಡು ಹೋಗ್ತಿರುತ್ತೆ. ಆರಾಮ ಮಕ್ಕಳು ಅದನ್ನೇ ಮಾಡ್ತಿಬಿಡು, ಇದನ್ನೇ ಮಾಡ್ತಿಬಿಡು, ಸ್ವಲ್ಪ ಎಕ್ಸಸೈಸ್ ಮಾಡಿದರೆ ಬಾಡಿ ಹೇಳ್ತಿರುತ್ತೆ, ಭಾಳ ನೋವಾಗ್ತೈತೆ ತಮ್ಮ, ಬೇಡ ನಾಳೆಯಿಂದ ಮಾಡೋಕೋಬೇಡ, ಆರಾಮ ಮಲ್ಕ, ದಿನಕ್ಕೆ 7-8 ಗಂಟೆ ಮಕ್ಕಬೇಕಂತೆ, ಇನ್ನೂ 7 ಗಂಟೆ ಮಕ್ಕಂಡಿಲ್ಲ ನೀನು, ಮಲ್ಕ ಅಂತೆಲ್ಲ ಹೇಳುತ್ತೆ. ನೀವೇ ಮಾಡಬೇಕು, ಆಗಿದ್ದಾಗಲಿ ನಾನು ಎದ್ದಾಳಬೇಕು, ನಾನು ಮಾಡಬೇಕು ಅನ್ನೋ ಮನ್ಸಲ್ಲಿ, ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಮಾಡ್ಬೋದು. ಅದನ್ನ ಬಿಟ್ಟು ನಾನು ಇರೋದೇ ಹಿಂಗಪ್ಪ, ನನಗೆ ಎಕ್ಸಸೈಸ್ ಎಲ್ಲ ಮಾಡೋಕ್ಕಾಗಲ್ಲ, ನಾನು ಇರೋದೇ ಹಿಂಗೆ ಅನ್ನಂಗಿದ್ರೆ ಓರಿ, ನಿಮ್ಮಿಷ್ಟ, ನಿಮ್ಮ ಲೈಫು ನಿಮ್ಮಿಷ್ಟ. ನಿಮ್ಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕು, ನಿಮ್ಮ ಜೀವನದಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕಂದ್ರೆ ಮಾಡಲೇಬೇಕಾಗುತ್ತೆ. ಸೊ 75 ಡೇಸ್ ಹಾರ್ಡ್ ಚಾಲೆಂಜಿನ ಮೊದಲನೇ ರೂಲ್ಸ್ನ ಇವಾಗ ಹೇಳಿದ್ದೀನಿ. ಸೊ ಇವಾಗ ನಾವು ಎರಡನೇ ರೂಲ್ಸ್ ಬಗ್ಗೆ ಹೇಳೋದಾದರೆ, ಎರಡನೇ ರೂಲ್ಸು, ನಮ್ಮ ದೇಹ, ನಮ್ಮ ಮಾನವನ ದೇಹ 70%ಗಿಂತ ಜಾಸ್ತಿ ನೀರಿನಿಂದ ಒಳಪಟ್ಟಿದೆ. ನೀರೇ ಇದೆ ಗುರು, ನಮ್ಮ ಬಾಡಿಯಲ್ಲಿ 70% ವಾಟರೇ ಇದೆ. ಸೊ ನೀರನ್ನು ನಾವು ಎಷ್ಟು ಕುಡಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಎರಡನೇ ರೂಲ್ಸ್ ಇರೋದು ನಾವು ಎಷ್ಟು ನೀರು ಕುಡಿತೀವಿ ಅಂತ. ಇನ್ನು ಎರಡನೇ ರೂಲ್ಸ್ ಇರೋದು ನೀರು ಕುಡಿಬೇಕು. ಅದು ಎಷ್ಟಪ್ಪ ಅಂತಂದರೆ 1 ಗ್ಯಾಲನ್ ಆಫ್ ವಾಟರ್ ಅಂತ ಹೇಳ್ತಾರೆ. ಅಂದರೆ 4 ಲೀಟ್ರ್ ಗುರು, ಒಂದು ದಿವಸಕ್ಕೆ 4 ಲೀಟ್ರ್ ನೀರು ಕುಡಿಬೇಕು. ಸೊ ನಮ್ಮ ಮಾನವನ ದೇಹದಲ್ಲಿ 70%ಗಿಂತ ಜಾಸ್ತಿ ನೀರಿದೆ ಅಂತ ನಿಮಗೂ ಗೊತ್ತಿದೆ. ಆದರೆ ನೀರೇ ಕುಡಿಯಲ್ಲ ಒಬ್ಬೊಬ್ಬರು, 2 ಲೀಟ್ರ್ ಕುಡಿಯಲ್ಲ ಒಬ್ಬೊಬ್ಬರು. ಹಂಗಾಗಿ ಇದು ಎರಡನೇ ರೂಲ್ಸು. 75 ದಿನ ನೀವು 4 ಲೀಟ್ರ್ಗಿಂತ ಜಾಸ್ತಿ ಎಷ್ಟಾದ್ರು ಕುಡೀರಿ, ಒಟ್ಟಿನಲ್ಲಿ 4 ಲೀಟ್ರ್ ಮಿನಿಮಮ್ ಕುಡಿಬೇಕು. ಸೊ 4 ಲೀಟ್ರ್ನಲ್ಲಿ 1 ಲೀಟ್ರ್ ಬರೀ ನೀವು ವರ್ಕೌಟ್ ಮಾಡಿದಾಗಲೇ ನಿಮ್ಮ ಬಾಡಿ ಎಳೆದ್ಬಿಡುತ್ತೆ. ನೀರು ಅಂತಿರ್ತತಿ. ನೀವು ಒಂದ್ಸತಿ ವರ್ಕೌಟ್ ಮಾಡಿರಿ, ನೀವು ಸುಮ್ಮನೆ ಒಂದು 2 ಕಿಲೋಮೀಟ್ರ್ ವಾಕ್ ಹೋಗಿ ಬರ್ರಿ, ಅರ್ಧ ಲೀಟ್ರ್ ಆವಾಗಲೇ ಕುಡಿದಿರ್ತೀರ. ಸೊ ಹಂಗಾಗಿ ಈ ಒಂದು ಎರಡನೇ ಒಂದು ರೂಲ್ಸ್ ಏನಪ್ಪ ಅಂದರೆ, ನೀರು ಕುಡಿಬೇಕು, 4 ಲೀಟ್ರ್ಗಿಂತ ಜಾಸ್ತಿ ನೀರು ಕುಡಿಬೇಕು. ಸೊ ಇದೇನು ಅಂತ ಕಷ್ಟ ಆಗಲ್ಲ, ಯಾಕೆಂದರೆ ನೀರು ಕುಡಿಯೋದೆಲ್ಲ ಏನು ಕಷ್ಟ ಅಲ್ಲ ಗುರು. ಸೊ ಸ್ವಲ್ಪ ವರ್ಕೌಟ್ ಮಾಡಿದ್ದೀವಿ ಅಂದಮೇಲೆ ನೀರು ಕೇಳೋದು ಬಾಡಿ. ಸೊ ನನಗಿದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಯಾಕೆಂದರೆ 20 ದಿವಸ ನಾನು ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳಿದ್ನಲ್ವಾ. ಸೊ ಬೆಳಿಗ್ಗೆ ವರ್ಕೌಟ್ ಮಾಡ್ತಾನೆ 1 ಲೀಟ್ರ್ ಕುಡಿದು ಬಿಟ್ಟಿರ್ತೀವಿ. ಸೊ ಹಂಗಾಗಿ ಗೆಳೆಯರೆ, ಇದು ಎರಡನೇ ರೂಲ್ಸು, 4 ಲೀಟ್ರ್ಗಿಂತ ಜಾಸ್ತಿ ನೀರು ಕುಡಿಬೇಕು. ಇನ್ನು ಮೂರನೇ ರೂಲ್ಸ್ ಏನಪ್ಪ ಅಂತಂದರೆ, ಮೂರನೇ ರೂಲ್ಸ್ ನೋಡ್ರಿ, ಇದು ಡಯಟ್ ಮೇಲಿದೆ. ಸೊ ಡಯಟ್, ಊಟ ಮಾಡೋದ್ರ ಮೇಲೆ ಇರುವಂಥ ಒಂದು ರೂಲ್ಸ್ ಇದು. ಸೊ ಏನಿದು ಮೂರನೇ ರೂಲ್ಸ್ ಅಂತಂದರೆ, ಇದು ನಮ್ಮ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಅದರಲ್ಲೂ ಹುಡುಗಿಯರಿಗಂತೂ ಭಾಳ ಕಷ್ಟ ಆಗ್ಬೋದು. ಏನಿದು ಮೂರನೇ ರೂಲ್ಸ್ ಅಂತಂದರೆ, ಯಾವುದೇ ರೀತಿ ಫಾಸ್ಟ್ ಫುಡ್ಗಳನ್ನು ತಿನ್ನುವಂತಿಲ್ಲ. ಫಾಸ್ಟ್ ಫುಡ್ಡು, ಬೇಕ್ರಿ ಫುಡ್ಡು, ಆಳ ಮೂಳ ತಿನ್ನಂಗಿಲ್ಲ. ಸೊ ಬರೀ ಮನೆ ಊಟ ಅಥವಾ ನೀವು ರಾ ಫುಡ್ ತಿನ್ಬೋದು. ಚಿತ್ರಾನ್ನ, ಇಡ್ಲಿ, ವಡೆ, ಪೂರಿ, ಪಲಾವ್ ಏನಾದ್ರು ತಿನ್ನಿರಿ. ಒಟ್ಟಿನಲ್ಲಿ ಎಲ್ಲ ನಮ್ಮ ಡಿಗ್ರಿ ಕಾಲೇಜ್ ಸ್ವಲ್ಪ ಸ್ಟೂಡೆಂಟ್ಗಳನ್ನ ನೋಡಿದ್ದೀನಿ, ಏನಾರ ಆಗಲಿ ತಲೆ ಮೇಲೆ ತಲೆ ಬೀಳಿ ನನಗೆ ಡೈಲಿ ಎಗ್ರೆಸ್ ಬೇಕು ಅನ್ನೋರು ಸ್ವಲ್ಪ ಜನ ಇರ್ತಾರೆ. ಆಮೇಲೆ ಹುಡುಗಿಯರು ಪಾನಿಪೂರಿ ಅಡಿಕ್ಟ್ಸ್ ಆಗಿರ್ತಾರೆ. ಸೊ ಪಾನಿಪೂರಿ ನನಗೆ ಬೇಕೇ ಅನ್ನೋರು ಇರ್ತಾರೆ. ಸೊ ಹಂಗಾಗಿ ಈ 75 ಡೇಸ್ ಹಾರ್ಡ್ ಚಾಲೆಂಜನ್ನು ಮಾಡಬೇಕಂದ್ರೆ ಇವನ್ನೆಲ್ಲ ಫಸ್ಟ್ ಬಿಡಬೇಕಾಗುತ್ತೆ. ಸೊ ಇಲ್ಲ ನನಗೆ ಬಿಡೋಕ್ಕಾಗಲ್ಲ ಅನ್ನಂಗಿದ್ರೆ ಚಾಲೆಂಜ್ ಶುರು ಮಾಡೋಕ್ಕಾಗಲ್ಲ. ನೀವು ನಿಮ್ಮ ಒಂದು ಬಾಡಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿರಿ, ಅಂಥದ್ದಿಂಥದ್ದೆಲ್ಲ ತಿನ್ನಬೇಡ್ರಿ. ಸೊ ಆದಷ್ಟು ಮನೆಯಲ್ಲಿ ಮಾಡುವಂಥ ಫುಡ್ನ ತಿನ್ನಿರಿ, ಅಥವಾ ಹೊರಗಡೆ ನೀವು ಹೋಟ್ಲಲ್ಲಿ ಏನಾದರೂ ತಿನ್ನಬೇಕಂತಂದರೆ ಸ್ವಲ್ಪ ನೋಡಿ ತಿನ್ನಿರಿ, ಯಾಕೆಂದರೆ ಎಲ್ಲ ಕಡೆನೂ ಚೆನ್ನಾಗಿರಲ್ಲ. ಮತ್ತು ಈ ಒಂದು 75 ಡೇಸ್ ಹಾರ್ಡ್ ಚಾಲೆಂಜನ್ನು ಮಾಡಬೇಕಂದ್ರೆ ಬೇಕರಿ ಕಡೆಗೆ ತಲೆ ಹಾಕಂಗಿಲ್ಲ, ಇನ್ನು ಎಗ್ರೆಸ್ ಅಂಗಡಿ ಕಡೆಗೆ ತಲೆ ಹಾಕಂಗಿಲ್ಲ, ಇನ್ನು ಪಾನಿಪುರಿ, ಗೋಬಿ ಇಂಥವೆಲ್ಲ ಫಾಸ್ಟ್ ಫುಡ್ಗಳು, ನೂಡಲ್ಸು ಅವನ್ನೆಲ್ಲ ಬಿಡಬೇಕಾಗುತ್ತೆ. ಸೊ ಹಂಗಾಗಿ ಇದು ಮೂರನೇ ರೂಲ್ಸ್ ಇದು. ಸೊ ಇದು ಯಾರ್ಯಾರು ನಿಮಗೆ ನೀವೇ ಪ್ರಶ್ನೆ ಹಾಕಳ್ರಿ, ನೀವು ಏನೇನು ತಿಂತಿದ್ದೀರಾ ಅಂತಂದು. ಇದು ಮೂರನೇ ರೂಲ್ಸು, ಯಾವುದೇ ರೀತಿ ಫಾಸ್ಟ್ ಫುಡ್ಡು ತಿನ್ನಂಗಿಲ್ಲ. ಸೊ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದು ಏನಾದ್ರು ತಿನ್ನಿರಿ, ಆರೋಗ್ಯಕ್ಕೆ ಕೆಟ್ಟದಾಗಿರೋದನ್ನ ಬಿಡ್ರಿ. ಸೊ ಇನ್ನು ವ್ಯಸನಗಳು ಅದನ್ನು ಕೂಡ ಇದರಲ್ಲೇ ಸೇರಿಸ್ಬಿಡ್ರಿ. ಎಣ್ಣೆ ಹೊಡೆಯೋದು, ಸಿಗರೇಟ್ ಸೇದೋದು, ವಿಮಲ್ಲು, ಗುಟ್ಕಾ ಮಂದಿ
ಅದನ್ನೆಲ್ಲ ಬಿಡಬೇಕಾಗುತ್ತೆ. ಅದನ್ನೆಲ್ಲ ಫಸ್ಟು ಬಿಟ್ಟು ಆಮೇಲೆ ಈ ಚಾಲೆಂಜನ್ನು ಶುರು ಮಾಡಬೇಕಾಗುತ್ತೆ ಗೆಳೆಯರೆ. ಸೊ ಇದೆಲ್ಲ ಕೂಡ ಈ ಚಾಲೆಂಜಲ್ಲಿದೆ. ಸೊ ಹೇಳ್ಬೋದು ನೀವು ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಫುಲ್ ಒಳ್ಳೆಯರಾಗಬೇಕು ಅಂತ ಹೇಳ್ತಿದ್ದೀನಪ್ಪ ನೀನು ಅಂತ ನಮ್ಮ ಗುಟ್ಕಾ ಮಂದಿ ಸಿಗರೇಟ್ಸ್ ಅಥವಾ ಎಣ್ಣೆ ಹೊಡೆಯೋರು ಹೇಳ್ಬೋದು. ಹೌದು, ನೀವು ನಿಮ್ಮ ಲೈಫಲ್ಲಿ ಚೇಂಜಸ್ ತರಬೇಕಂತಂದರೆ ಇದನ್ನೆಲ್ಲ ಬಿಡಲೇಬೇಕಾಗುತ್ತೆ. ಸೊ ಒಂದು ದಿವಸ ಆಗದೆ ಇರ್ಬೋದು, ನಿಮ್ಮಲ್ಲಿ ಬಿಡಬೇಕನ್ನೋದಿದ್ದರೆ ಬಿಟ್ಟೇ ಬಿಡ್ತೀರಾ. ಸೊ ಅದನ್ನು ನಿಮ್ಮ ಮೇಲೆ ನೀವೇ ನಂಬಿಕೆ ಇಡಬೇಕಾಗುತ್ತೆ. ಗೊತ್ತಾಯ್ತಲ್ಲ, ಒಟ್ನಲ್ಲಿ ಆರೋಗ್ಯಕ್ಕೆ ಒಳ್ಳೇದಾಗಿರೋದು ಏನಾದರೂ ತಗೊಳ್ರಿ, ಏನು ತೊಂದರೆ ಇಲ್ಲ. ಸೊ ಆರೋಗ್ಯಕ್ಕೆ ಕೆಟ್ಟದಾಗಿರೋದು ಜ್ಯೂಸ್ ಕುಡಿಯೋದು, ಇದು ಫಾಂಟಾ, 7up, ಆಮೇಲೆ ಮಾನ್ಸ್ಟಾರು, ಆಮೇಲೆ ಇದು ರೆಡ್ ಬುಲ್ಲು, ಸ್ಟಿಂಗು, ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋ ಸ್ಟಿಂಗು, ಇಂಥವೆಲ್ಲ ಬಿಡಬೇಕಾಗುತ್ತೆ. ಸೊ ಇದು 3ನೇ ರೂಲ್ಸ್ ಆಗಿರುತ್ತೆ ಗೆಳೆಯರೆ, ಊಟ ಬಗ್ಗೆ. ಸೊ ನಿಮ್ಮ ಬಾಡಿಗೆ ಏನು ತಿಂತೀರ ಅನ್ನೋದ್ರ ಬಗ್ಗೆ, ಕುಡಿತೀರ ಅನ್ನೋದ್ರ ಬಗ್ಗೆ ಇದು 3ನೇ ರೂಲ್ಸು. ಓಕೆನಾ? ಇನ್ನು 4ನೇ ರೂಲ್ಸ್ ಐತಲ್ಲ, ಇದು ಸ್ಟೂಡೆಂಟ್ಗಳಿಗಂತಲೇ ಮಾಡಿರೋದು ಇದ್ದಂಗಿದೆ. ಸೊ ಇದು ಗುರು ಹೇಳ್ಬೇಕಂತಂದರೆ ನಾವು ಸ್ಟೂಡೆಂಟ್ಸ್ ಆಗಿನೇ ನಾವು ಡೈಲಿ ಓದ್ತೀವಿ ಅನ್ನೋದು ನಮಗೆ ನಾವೇ ಪ್ರಶ್ನೆ ಹಾಕಬೇಕಾಗುತ್ತೆ. ತುಂಬ ಜನ ಎಕ್ಸಾಮ್ ಹಿಂದಿನ ದಿವಸ ಹೋದರೆ ಜಾಸ್ತಿ, ಎಲ್ಲಿ ಡೈಲಿ ಓದ್ತೀವಪ್ಪ ಅನ್ನಂಗೆ ಆಗುತ್ತೆ. ಸೊ ಗೆಳೆಯರೆ, ಇದು 4ನೇ ರೂಲ್ಸ್ ಇರೋದೇ ಓದೋದ್ರ ಮೇಲೆ. ಡೈಲಿ 10 ಪೇಜ್ ಓದಬೇಕಾಗುತ್ತೆ, ಮಿನಿಮಮ್ 10 ಪೇಜ್ ಓದಬೇಕಾಗುತ್ತೆ. ಏನಾದರೂ ಓದ್ಬೋದು ನೀವು, ಭಗವದ್ಗೀತೆ ಬುಕ್ನೇ ಓದ್ತಿರೋ, ಬೈಬಲ್ನೇ ಓದ್ತಿರೋ, ಕುರಾನ್ನೇ ಓದ್ತಿರೋ, ಮಹಾಭಾರತನೇ ಓದ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ನಿಮ್ಗೆ ಯಾವ ಬುಕ್ ಸಿಗುತ್ತೋ ಅದನ್ನು ಓದ್ಬೋದು, ನಿಮಗೆ ಸಿಲೆಬಸ್ನಾಗ ಇರೋದಾದ್ರೂ ಓದ್ಬೋದು. ಒಟ್ಟಿನಲ್ಲಿ 10 ಪೇಜ್ ಓದಬೇಕು. ಯಾಕೆ ಇದೆಲ್ಲ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಗೆಳೆಯರೆ, ಒಟ್ಟು ಡೈಲಿ 10 ಪೇಜ್ ಓದಲೇಬೇಕು. ನೀವು ಸ್ಟೂಡೆಂಟ್ಸ್ ಆಗಿದ್ದರೆ, ಎಕ್ಸ್ಪೆಷಲಿ ಫಾರ್ PU ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ರಂತೂ ಇದನ್ನು ಮಿಸ್ ಮಾಡ್ಕೋಬಾರ್ರಿ. ಯಾಕೆಂದರೆ ನಾವು ಓದೋದನ್ನು ಪ್ರಾಕ್ಟೀಸ್ ಮಾಡ್ಬೋದು, ಇದರಿಂದ ತುಂಬ ಯೂಸಸ್ ಇದೆ ಓದೋದ್ರಿಂದ. ಸೊ ಅದನ್ನ ನಾನೇನು ಹೇಳಬೇಕಾಗಿಲ್ಲ, ನೀವು ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಗೆಳೆಯರೆ, ನಾನು ಆ್ಯಸ್ ಎ ಸ್ಟೂಡೆಂಟ್ ಆಗಿ ಇದು ಪಕ್ಕಾ ಎಲ್ಲ ನಮ್ಮ ಸ್ಟೂಡೆಂಟ್ಗಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಯಾರ್ಯಾರು ಸ್ಟೂಡೆಂಟ್ ಇದ್ದೀರಾ, ಸೊ ಬೇರೆ ಎಲ್ಲ ಮಾಡೋದು ಬಿಟ್ಟು ಇದನ್ನು ಫಸ್ಟು 75 ದಿವಸ ಪ್ರಾಕ್ಟೀಸ್ ಮಾಡಿ ನೋಡಿರಿ, ನಿಮ್ಮ ಲೈಫಲ್ಲಿ ನೀವೇ ಚೇಂಜಸ್ನ ತಂದ್ಕೊಂತೀರ. ಇನ್ನು 5ನೇ ರೂಲ್ಸು ಭಾರಿ ಇಂಪಾರ್ಟೆಂಟು, ಮತ್ತು ಒಂದು ಸಿಂಪಲ್ ಆಗಿರುವಂಥ ಒಂದು ರೂಲ್ಸ್ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ, ಒಂದು ಫೋಟೋ ತಗೋಬೇಕು, ನಿಮ್ಮ ಅಪ್ಪರ್ ಬಾಡಿದು ಒಂದು ಫೋಟೋ ಹೊಡ್ಕೋಬೇಕು. ಯಾಕೆ ಫೋಟೋ ಅಂತೀರಾ? ನೀವು ಡೇ 1ನಲ್ಲಿ ಶುರು ಮಾಡಿದಾಗ ಹೆಂಗಿರ್ತೀರಲ್ಲ, ಡೇ 75ನಲ್ಲಿ ಹಂಗಿರಲ್ಲ, ಫುಲ್ಲು ಚೇಂಜ್ ಆಗಿಬಿಟ್ಟಿರ್ತೀರ. ಸೊ ನೀವೇನು ದಪ್ಪ ಆಗಿರ್ತಾರೋ, ತೆಳ್ಳಗಾಗಿರ್ತಾರೋ, ದಪ್ಪ ಇರೋರು ತೆಳ್ಳಗಾಗ್ಬೋದು, ತೆಳಗಿರೋರು ದಪ್ಪ ಆಗ್ಬೋದು, ಒಟ್ಟಿನಲ್ಲಿ ಏನೋ ಒಂದು ಆಗಿರ್ತೀರ, ನಿಮ್ಮ ಬಾಡಿ ಫುಲ್ ಟ್ರಾನ್ಸ್ಫಾರ್ಮೇಷನ್ ಬಂದಿರುತ್ತೆ ಗೆಳೆಯರೆ. ಸೊ ಹಂಗಾಗಿ ನೀವು ಕೂಡ 75 ಡೇಸ್ ಹಾರ್ಡ್ ಚಾಲೆಂಜಲ್ಲಿ ಡೈಲಿ ಫೋಟೋ ತೆಕ್ಕೋಬೇಕು. ಡೈಲಿ ಒಂದು ಫೋಟೋನ ನೀವು ಅಪ್ಪರ್ ಬಾಡಿದು ತೆಕ್ಕೊಂಡ್ಲೇಬೇಕಾಗುತ್ತೆ. ಸೊ ಇದು 5ನೇ ಒಂದು ರೂಲ್ಸು. ಗೊತ್ತಾಯ್ತಲ್ಲ ಇವಾಗ ಯಾವ್ಯಾವುದು 5 ರೂಲ್ಸ್ ಅಂತಂದು. ಸೊ ಈ 5 ರೂಲ್ಸ್ಗಳನ್ನ ನೀವು 75 ದಿನ ಫಾಲೋ ಮಾಡಬೇಕಾಗುತ್ತೆ. ಸೊ ಈ ಒಂದು 75 ದಿನ ನೀವು ಫಾಲೋ ಮಾಡಿದ್ರಿ ಅಂತಂದರೆ ಏನಾಗುತ್ತೆ ಅಂತ ಹೇಳ್ತೀನಿ. ಇವಾಗ ನೀವು ಈ 75 ಡೇಸ್ ಹಾರ್ಡ್ ಚಾಲೆಂಜಿಂದ ಮಾಡಬೇಕಂತಂದರೆ ನೀವೇ ಇವಾಗ ನಿಮ್ಮ ಮನಸ್ಸಿಗೆ ನೀವೇ ಒಂದು ಸತಿ ಪ್ರಶ್ನೆ ಕೇಳ್ಕೊಳ್ರಿ, ನಾನು ಇದನ್ನು ಮಾಡ್ಬೋದಾ ಅಂತ. ನಿಮ್ಮ ಮನಸ್ಸು ಏನಾದರೂ ಮಾಡು ಅಂತ ಹೇಳ್ತೈತೆ ಅಂದರೆ ನೀವು ಪಕ್ಕ ಎಲ್ಲ ಸರಿ ಇದ್ದೀರಾ, ಡಿಸಿಪ್ಲಿನ್ಡ್ ಆಗಿದ್ದೀರಾ ಅಂತಂದು. ಇಲ್ಲ ಅಂದರೆ ನಿಮ್ಮ ಒಂದು ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಹೊಡಿತಿದ್ರೆ, ಗುಡ್ಕಾ ಸೇರ್ತಿದ್ರೆ, ಅಲ್ಲ ಗುಡ್ಕಾ ತಿಂತಿದ್ರೆ, ಬೀಡಿ ಸೇರ್ತಿದ್ರೆ, ಸಿಗರೇಟ್ ಸೇರ್ತಿದ್ರೆ ಎಲ್ಲ ಬಿಡಬೇಕಾಗುತ್ತೆ. ಡಯಟು ತುಂಬ ಜನ ಬೇಕ್ರಿ ಫುಡ್ಡಿಗೆ ಅಡಿಕ್ಟ್ ಆಗಿರ್ತಾರೆ ಗುರು. ಡೈಲಿ ಬೇಕು ನನಗೆ ಏನಾರ ಆಗಲಿ, ಪಾನಿಪುರಿ ಬೇಕು, ಗೋಬಿ ಬೇಕು ಅಂತಿರ್ತಾರೆ, ಎಗ್ರೆಸ್ ಅಡಿಕ್ಟ್ಸ್ ಇರ್ತಾರೆ. ಸೊ ಅದನ್ನೆಲ್ಲ ಬಿಡಬೇಕಾಗುತ್ತೆ. ಮತ್ತು ಎಕ್ಸಸೈಸ್ನ ಸ್ವಲ್ಪ ಜನ ಸ್ಟಾರ್ಟೇ ಮಾಡಿರಲ್ಲ, ನನಗೆ ವಾಕ್ ಹೋಗೋಕ್ಕೆ ಆಗಲ್ಲಪ್ಪ, ಅಯ್ಯೋ ಕಾಲು ಕೈಯೆಲ್ಲ ನೋವು ತೊಗೊತಿರ್ತಾರೆ. ಸೊ ಅಂಥವ್ರು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ನು ನೀರು ಕುಡಿಯೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ಜನ ತುಂಬ ಕಡಿಮೆ ನೀರು ಕುಡಿತಿರ್ತಾರೆ. ಸೊ ನಮ್ಮ ಬಾಡಿಗೆ ತುಂಬ ಅಗತ್ಯವಾಗಿರೋ ವಸ್ತು ನೀರು. ಸೊ ನೀರನ್ನು ಕುಡಿತಿರಲ್ಲ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಒಂದು ಹೇಳಿನಲ್ಲ 5 ರೂಲ್ಸ್ಗಳು. ಈ ಒಂದು 5 ರೂಲ್ಸ್ಗಳಲ್ಲಿ ನಿಮ್ಮ ಮನಸ್ಸಿಗೆ ನೀವೇ ಇವಾಗ ಪ್ರಶ್ನೆ ಹಾಕಲ್ರಿ, ಯಾವುದು ನಿಮಗೆ ಕಷ್ಟ ಆಗ್ತಿದೆ ಅಂತಂದು. ಓಕೆ, ಈ 5 ರೂಲ್ಸ್ಗಳನ್ನ ಯಾಕೆ ಇಟ್ಟವ್ರಪ್ಪ? ಇವಾಗ ಬರೋಣ ಮೇನ್ ಮ್ಯಾಟ್ರಿಗೆ. ಈ 5 ರೂಲ್ಸ್ಗಳನ್ನ ಯಾಕೆ ಇಟ್ಟವ್ರೆ, ಇದನ್ನು ಮಾಡಿದ್ರೆ ಏನಾಗುತ್ತೆ ಅಂತ ನೀವು ಕೇಳ್ತೀರಾ. ಮೊದಲನೇದಾಗಿ ಎಕ್ಸಸೈಸ್. ನಮ್ಮ ಫಿಸಿಕಲ್ ಬಾಡಿ ಒಂದು ಫಿಟ್ ಆಯ್ತಂದರೆ ಮೆಂಟಲಿ ನಾವು ಫುಲ್ ಸ್ಟ್ರಾಂಗ್ ಆಗಿಬಿಡ್ತೀವಿ. ಸೊ ಅದಕ್ಕಾಗಿಯೇ ನಮ್ಮ ಒಂದು ಈ 75 ಡೇಸ್ ಹಾರ್ಡ್ ಚಾಲೆಂಜಲ್ಲಿ ಮೊದಲನೇ ರೂಲ್ಸ್ ನಿಟ್ಟಿರೋದೇ ಈ ಎಕ್ಸಸೈಸ್ ಬಗ್ಗೆ. ಸೊ ನಾನು ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಕೇಳ್ರಿ. ನಾನು ಎಷ್ಟು ಹಾಳಾಗೋಯ್ದೆ ಅಂದರೆ 9:30ಗೆ ಎದ್ದೇಳ್ತಿದ್ದವನು ನಾನು. ಇವಾಗ ಎದ್ದೇಳ್ತಿರೋ ಥರ 5 ಗಂಟೆಗೆ ಎದ್ದು ವ್ಯಾಯಾಮ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದವನು ಅಲ್ವೇ ಅಲ್ಲ. ಸೊ ನಾನೇ ದೊಡ್ಡ ಸಾಚ ಅಂತ ನಾನು ಇಲ್ಲಿ ಹೇಳ್ಕೊಂತಿಲ್ಲ. ಸೊ ತುಂಬ ಒಂದು ಸ್ವಾಮಾರಿತನ ಇದ್ದವಂಥವನು ಇವಾಗ ಈ ವಿಡಿಯೋ ಮಾಡ್ತೀನಿ ಅಂತಂದರೆ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ. ನಾನು ಎದ್ದು ವ್ಯಾಯಾಮ ಮಾಡಿ ಕಷ್ಟಪಟ್ಟು ಕೈ ಕಾಲೆಲ್ಲ ನೋವಾದರೂ ಕೂಡ 20 ದಿವಸ ಪ್ರಾಕ್ಟೀಸ್ ಮಾಡಿ ಇವತ್ತು ಈ ವಿಡಿಯೋ ಮಾಡಿ ಈ 75 ಡೇಸ್ ಹಾರ್ಡ್ ಚಾಲೆಂಜನ್ನು ಶುರು ಮಾಡ್ತಿರೋದು. ಸೊ ಇಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡಿವಿ ಅಂತಂದರೆ ಏನಾದರೂ ಒಂದು ಬದಲಾವಣೆ ತರಬೇಕಂತಷ್ಟೇ. ನೀವು ಅಷ್ಟೇ, ನೀವು ಎಷ್ಟೊತ್ತಿಗೆ ಎದ್ದೇಳ್ತಿರೋ, ಏನು ಮಾಡ್ತಿರೋ ಎಲ್ಲ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಬದಲಾವಣೆ ಜಗದ ನಿಯಮ ಗುರು.
ಆಗಲೇಬೇಕು ಅನ್ನಂಗಿದ್ರೆ ಬದಲಾಗಲೇಬೇಕು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 75 ಡೇಸ್ ಆಡ್ ಚಾಲೆಂಜಿನ ಮೊದಲನೇ ರೂಲ್ಸಲ್ಲಿ ತುಂಬ ಜನ ಫೇಲ್ ಆಗ್ತಾವ್ರೆ. ಸೊ ಅದಕ್ಕೆ ನಾನು ತುಂಬ ಇಂಪಾರ್ಟೆನ್ಸ್ ಆಗಿ ಹೇಳ್ತಿರೋದು, ಯಾಕೆಂದರೆ ವ್ಯಾಯಾಮ ಮಾಡೋದೈತಲ್ಲ ತುಂಬ ಕಷ್ಟ. ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಮೊದಲನೇ ದಿನದಿಂದ ಒಂದು 20 ದಿವಸ ಪ್ರಾಕ್ಟೀಸ್ ಮಾಡಿ ಆಮೇಲೆ 75 ಡೇಸ್ ಆಡ್ ಚಾಲೆಂಜಿಗೆ ಇಳಿರಿ, ಪಾಸ್ ಆಗ್ಬೋದಾಗಿರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿ ಶುರು ಮಾಡಿದ್ರಿ ಅಂದರೆ ಪಕ್ಕ ಪಾಸ್ ಆಗ್ತೀರಾ. ಸೊ ಗೆಳೆಯರೇ, ಇನ್ನೊಂದು ಎರಡನೇ ರೂಲ್ಸ್ ಆಗಿ ನಾವು ಡಯೆಟ್ಟು ಮತ್ತು ನೀರು. ಸೊ ಊಟ ನೀರು ಗುರು. ಸೊ ಊಟದಲ್ಲಿ ನಾನು ಹೇಳಿದ್ನಲ್ಲ, ಈ ಥರ ಎಲ್ಲ ಅಡಿಕ್ಷನ್ಸ್ ಎಲ್ಲ ಬಿಡಬೇಕಾಗುತ್ತೆ. ಎಗ್ ರೈಸು, ಪಾನಿಪುರಿ ಅವನ್ನೆಲ್ಲ ಬಿಡಬೇಕಾಗುತ್ತೆ. ಸೊ ತುಂಬ ಜನ ನನಗೆ ಬೇಕೇ ಬೇಕಂತಿರ್ತಾರೆ. ಯಾಕೆಂದರೆ ಗುರು ಅದನ್ನು ತಿಂದಾಗ ಸ್ವಲ್ಪ ಜಾಸ್ತಿ ಟೇಸ್ಟ್ ಸಿಗುತ್ತಲ್ಲ, ಅವ ಮನಸ್ಸು ಹೋಗೋ ಅಂತಿರುತ್ತೆ ಅಲ್ಲಿಗೆ. ಆವಾಗ ನಾವು ಬೇಡ ನಡಿ ಅಂತ ನಮ್ಮ ಮನಸ್ಸನ್ನು ಎಳ್ಕೊಂಡು ಬರಬೇಕಾಗುತ್ತೆ. ಸೊ ಇದು ಒಂದು ದೊಡ್ಡ ಕಷ್ಟದ ಕೆಲಸ. ಏಕೆಂದರೆ ನಮ್ಮ ಫ್ರೆಂಡ್ ಮೊನ್ನೆ ಹೇಳ್ದ, ವಿಮಲ್ ಬಿಡ್ಬೇಕಂತಿದ್ದೀನಿ, ಎಲ್ಲಿ ನೋಡಿದ್ರು ಅದನ್ನೇ ತಗಲಾಕಿರ್ತಾರೆ, ಎಲ್ಲೋದ್ರೂ ಒಂದು ತಗ ಹಾಕಿ ಅನ್ನಿಸ್ಬಿಡುತ್ತೆ, ಒಂದು ಹಾಕೊಂಡ್ಬಿಡ್ತೀನಿ ಅಂತಂದು. ಸೊ ಇದನ್ನೆಲ್ಲ ಬಿಡಬೇಕಾಗುತ್ತೆ. ಸೊ ಒಂದೇ ದಿವಸ ಆಗದೆ ಇರ್ಬೋದು, ನಿಮ್ಮಲ್ಲಿ ಆ ದೃಢ ನಿರ್ಧಾರ ಇತ್ತಂದರೆ, ಬಿಡಬೇಕಂತ ಅನ್ನಿಸ್ತಿತ್ತಂತಂದರೆ ಪಕ್ಕ ಬಿಟ್ಟೇ ಬಿಡ್ತೀರಾ. ಸೊ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ. ಇನ್ನು 4ನೇ ರೂಲ್ಸ್ ಐತಲ್ಲ ಅವರು, ಈ ಓದೋದು 10 ಪೇಜಸ್ ಓದೋದು. ಸೊ ಇದನ್ನು ಸ್ಟೂಡೆಂಟ್ಗಳು ಆಗಿರೋರೆ ತುಂಬ ಜನ ಮಿಸ್ ಮಾಡ್ತಿರ್ತಾರೆ, ಓದ್ಕೊಳ್ಳೋದೇ ಇಲ್ಲ. ಸೊ ಇದೊಂದು ಇಂಪಾರ್ಟೆಂಟ್ ರೂಲ್ಸು. ಡೈಲಿ 10 ಪೇಜ್ ಓದಲೇಬೇಕು. ಏನಾದರೂ ಓದಲಿ, 10 ಪೇಜ್ಗಿಂತ ಜಾಸ್ತಿ ಎಷ್ಟಾದರೂ ಓದಲಿ, ಏನಾದರೂ ಓದ್ರಿ, ಒಟ್ಟಿನಲ್ಲಿ 10 ಪೇಜ್ ಓದಬೇಕು ಡೈಲಿ. ಸೊ ಏನಾದರೂ ಓದ್ಕೋಬೋದು ನೀವು. ಈ ಒಂದು 10 ಪೇಜ್ ಓದೋದ್ರಿಂದ ಏನಾಗುತ್ತಂತೀರಾ, ಡೈಲಿ ನಾವು 1 ಗಂಟೆ, ಬರೀ ಒಂದೇ 1 ಗಂಟೆ ನೀವು ಓದೋದ್ರ ಮೇಲೆ ಫೋಕಸ್ ಮಾಡಿರಿ. ನಿಮ್ಮ ಫೋಕಸ್ ಲೆವೆಲ್ ಯಾವ ಥರ ಇನ್ಕ್ರೀಸ್ ಆಗುತ್ತೆ ಅಂತ ನೀವೇ ನೋಡಿರಿ. ನಾನು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ, ಅದಕ್ಕಾಗಿ ಹೇಳ್ತಿರೋದು. ಸೊ ಪ್ರಾಕ್ಟೀಸ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ. ಡೇ 1 ನಿಮಗೆ ಇದೇನೋ ಹೊಸದು ಅನಿಸ್ಬೋದು. ನಿಮ್ಮ ಮೈಂಡು ಏನೋ ಮಾಡ್ತೀಯಾ ನೀನು ಹಿಂಗಿಲ್ಲ ಕಣೋ, ನಿನ್ನ ಕೈಯಾಗ ಆಗಲ್ಲ ಕಣೋ ಅಂತೆಲ್ಲ ನಿಮ್ಗೆ ಅನ್ನಿಸ್ಬೋದು. ಸೊ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ ಕನ್ಸಿಸ್ಟೆಂಟಾಗಿ, ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಇನ್ನು ಡೈಲಿ ಒಂದು ಫೋಟೋ ಐತಲ್ಲ ಗುರು, ಡೇ 1 ಹೆಂಗಿರ್ತಾರೋ ಹಂಗಿರಲ್ಲ ಗುರು. ನೀವು ಡೇ 75 ಫುಲ್ ಚೇಂಜ್ ಆಗಿಬಿಟ್ಟಿರ್ತೀರ. ಫುಲ್ ಚೇಂಜ್ ಅಂತಾರಲ್ಲ ಹಂಗೆ. ಸೊ ಯಾಕೆಂತಂದರೆ ಇದನ್ನು ಮಾಡಿರೋರೇ ತುಂಬ ಜನ ಪ್ರೂಫ್ನ ಹಾಕಿದ್ದಾರೆ. ಸೊ ಏನು 6 ಪ್ಯಾಕ್ ಬಂದುಬಿಡುತ್ತಾ, ಏನು 75 ದಿವಸ ಮಾಡಿದ ತಕ್ಷಣ 6 ಪ್ಯಾಕ್ ಬಂದುಬಿಡುತ್ತಾ ಅಂತ ನೀವು ಕೇಳ್ಬೋದು. 6 ಪ್ಯಾಕ್ ಬರದೇ ಇರ್ಬೋದು, ನೀವು ಇಲ್ಲ ಕೆಳಗಿರೋರು ದಪ್ಪ ಆಗ್ತೀರಾ, ದಪ್ಪ ಇರೋರು ಕೆಳಗಾಗ್ತೀರಾ, ಒಟ್ಟಿನಲ್ಲಿ ಏನಾದ್ರು ಒಂದು ಆಗಿರ್ತೀರ ಗುರು. ಒಟ್ಟಿನಲ್ಲಿ ಏನಾದರೂ ಒಂದು ಚೇಂಜಸ್ ಆಗೇ ಇರುತ್ತೆ ನಿಮ್ಮ ಬಾಡಿಯಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನಸ್ಥಿತಿಯಲ್ಲಿ ತುಂಬ ಚೇಂಜಸ್ ಆಗಿರುತ್ತೆ. ಸೊ ಇದು 75 ಡೇಸ್ ಆಡ್ ಚಾಲೆಂಜಿನ ಒಂದು ರೂಲ್ಸು. ಮತ್ತು ಏನೇನೆಲ್ಲ ಒಂದು ಮಾಡಿದ್ರಿ ಏನೇನಾಗುತ್ತೆ ಅಂತಂದು ಇವಾಗ ಇನ್ಫಾರ್ಮೇಷನ್ ನಿಮಗೆಲ್ಲ ಹೇಳಿದ್ದೀನಿ. ಈ 75 ಡೇಸ್ ಆಡ್ ಚಾಲೆಂಜನ್ನು ಮಾಡಬೇಕಂದ್ರೆ ನೀವು ಕಂಫರ್ಟ್ ಝೋನಿಂದ ಹೊರ ಬರಬೇಕಾಗುತ್ತೆ. ಏನಿದು ಕಂಫರ್ಟ್ ಝೋನ್ ಅಂದರೆ ಏನಂತೀರಾ? ಸೊ ನಿಮ್ಮ ಮನಸ್ಸಿಗೆ ನೀವೇ ಒಂದು ಸತಿ ಪ್ರಶ್ನೆ ಹಾಕಳ್ರಿ. ಬೆಳಿಗ್ಗೆ ನೀವು ಎದ್ದೇಳುವಾಗ, ಸೊ ಬೆಳಿಗ್ಗೆ ನೀವೇನು ಎದ್ದೇಳ್ತಿರಲ್ಲ, ಒಂದು ಸತಿ ಬೆಳಿಗ್ಗೆ ಕಂಡುಬಿಟ್ಟ ತಕ್ಷಣ ನಿಮ್ಮ ಮನಸ್ಸು ಎದ್ದಾಳು ಅನ್ನುತ್ತೋ ಏನು, ಇನ್ನೊಂದು 5 ನಿಮಿಷ ಮಕ್ಕಳಪ್ಪ ಆಮೇಲೆ ಎದ್ದಾಳಂತೆ, ರಾತ್ರಿ ಬೇರೆ ಲೇಟಾಗಿ ಮಕ್ಕೊಂಬಿಟ್ಟಿದ್ಯಾ, ರಾತ್ರಿ ಲೇಟಾಗಿ ಮಲ್ಕೊಂಡಿರೋದ್ರಿಂದ ಇವಾಗ ಬೇಗ ಎದ್ರೆ ನಿಮಗೆ ದಿನವಿಡೀ ಕಣ್ಣುರಿತವೆ, ದಿನವಿಡೀ ಆ್ಯಕ್ಟಿವ್ನೆಸ್ ಇರಲ್ಲ, ಫ್ರೆಶ್ನೆಸ್ ಇರಲ್ಲ ಅಂತ ನಿಮ್ಮ ಮೈಂಡ್ ಹೇಳುತ್ತೋ. ಇಲ್ಲ ಎದ್ದಾಳಲೇ, ಫಸ್ಟ್ ಎದ್ದಾಳ, ಆಮೇಲೆ ಅದೇನಾಗುತ್ತೆ ನೋಡೋಣ, ಫಸ್ಟು ಎದ್ದ. ಡೈಲಿ ಬೆಳಗ್ಗೆ ನೀವು ಬೇಗ ಎದ್ರೆ ನಿನ್ನ ಮೈಂಡ್ ಚೆನ್ನಾಗಿರುತ್ತೆ ಅಂತ ನಿಮ್ಮ ಮನಸ್ಸು ನಿಮ್ಗೆ ಏನು ಹೇಳುತ್ತೆ ಅಂತ ಫಸ್ಟ್ ಪ್ರಶ್ನೆ ಹಾಕಳ್ರಿ. ಇದೇ ಕಂಫರ್ಟ್ ಝೋನ್. ನೀವು ಎಕ್ಸಸೈಸ್ ಮಾಡಬೇಕಂದ್ರೆ, ಯಪ್ಪ ನನಗಾಗಲ್ಲಪ್ಪ, ಕೈಯೆಲ್ಲ ನೋವಾಗ್ತವೆ, ಕಾಲೆಲ್ಲ ಹಿಡ್ಕೊತವೆ ಅಂತ ನೀವು ಹೇಳ್ಬೋದು. ಒಂದಲ್ಲ ಒಂದು ದಿವಸ ಅದು ಹಾಗೆ ಆಗುತ್ತೆ. ನೀವು ಎಂದು ಶುರು ಮಾಡ್ತಿರಲ್ಲ ಅವತ್ತು ನಿಮಗೆ ಫಸ್ಟ್ ದಿವಸ ತುಂಬ ನೋವಾಗುತ್ತೆ. ತುಂಬ ಅಂದರೆ ತುಂಬ ನೋವಾಗುತ್ತೆ. ಒಂದು ದಿವಸ ಅಲ್ಲ, ಡೈಲಿ ನಿಮ್ಮ ಬಾಡಿಗೆ ನೋವು ಕೊಟ್ಟರೆ ನಿಮ್ಮ ಬಾಡಿ ಒಂದು ಶೇಪಿಗೆ ಬರೋದು, ಒಂದು ಸ್ವಲ್ಪ ಬದಲಾವಣೆ ಆಗೋದು. ಸೊ ಹಂಗಾಗಿ ಈ 75 ಡೇಸ್ ಆಡ್ ಚಾಲೆಂಜನ್ನ ನೀವು ಮಾಡಬೇಕಂದ್ರೆ ಕಂಫರ್ಟ್ ಝೋನಿಂದ ಹೊರ ಬರಬೇಕಾಗುತ್ತೆ. ಆಮೇಲೆ ಮೋಟಿವೇಶನ್ನು, ಸ್ವಲ್ಪ ಜನ ಮೋಟಿವೇಶನ್ ಆಗಿಬಿಡ್ತಾರೆ ವಿಡಿಯೋ ನೋಡ್ಬಿಟ್ಟು, ನಾನು ಇವತ್ತಿಂದ ನಾನು ಮಾಡ್ತೀನಿ ಅಂತ ತುಂಬ ಜನ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸೊ ಮಾಡಿರಿ, ಬೇಡ ಅನ್ನಲ್ಲ. ಈ 5 ರೂಲ್ಸ್ಗಳನ್ನ ಒಂದು 20 ದಿವಸ ಫಾಲೋ ಮಾಡಿರಿ. ಆಮೇಲಿಂದ ನೀವು ಈ 75 ಡೇಸ್ ಆಡ್ ಚಾಲೆಂಜಿಂದ ಶುರು ಮಾಡ್ಬೋದು, ಫೋಟೋ ಗಿಟೋ ತಕ್ಕೋಬೋದು. ಅದನ್ನ ಬಿಟ್ಟು ಒಂದೇ ಸತಿ ಹೋಗಿ ನಾನು ನಾಳೆಯಿಂದ ಮಾಡೇ ಬಿಡ್ತೀನಿ ಅಂದರೆ ಆಗಲ್ಲ. ಸೊ 1 ದಿವಸ ಮಾಡ್ತೀರಾ, 2 ದಿವಸ ಮಾಡ್ತೀರಾ. ಸೊ ಆಮೇಲಿಂದ ನಿಮಗೆ ಮೋಟಿವೇಶನ್ ಕಮ್ಮಿ ಆಗುತ್ತೆ, ನಿಮ್ಮ ಮೈಂಡ್ ಹೇಳುತ್ತೆ ಬೇಡ ಅಂದು ಅಲ್ಲಿಗೆ ಬಿಟ್ಬಿಡ್ತೀರಾ. ಸೊ ಇದನ್ನು 75 ಡೇಸ್ ತನಕ ಜೊಕ್ಕೊಂಡು ಹೋಗೋದೈತಲ್ಲ, ಅದೇ ರಿಯಲ್ ಟಾಸ್ಕು. ಓಕೆ, ಇವಾಗ ನಿಮ್ಮೆಲ್ಲರ ತುಂಬ ಪ್ರಶ್ನೆಗಳಿರ್ತಾವೆ ಇವಾಗ ನಿಮ್ಮ ಮನಸ್ಸಲ್ಲಿ. ಯಾಕೆ 75 ದಿವಸದ ಆಡ್ ಚಾಲೆಂಜಲ್ಲಿ, ಈ 75 ಡೇಸ್ ಆಡ್ ಚಾಲೆಂಜಲ್ಲಿ 99% ಜನ ಯಾಕೆ ಫೇಲ್ ಆದರು ಅಂತ ನಿಮ್ಮ ಪ್ರಶ್ನೆ ಏನಾದರೂ ಇದ್ದರೆ ಅದಕ್ಕೂ ಕೂಡ ಉತ್ತರ ಇದೆ. ಸೊ 75 ಡೇಸ್ ಆಡ್ ಚಾಲೆಂಜಲ್ಲಿ ಫೇಲ್ ಆಗಿರೋಕ್ಕೆ ಮೊದಲನೇ ಕಾರಣನೇ ಎಕ್ಸಸೈಸ್. ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ ಕಾಲು ನೋವು ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್ ಅಂದ್ಬಿಡ್ತಾರೆ. ಕಾಲು ನೋವು, ಕೈ ನೋವು ಎಲ್ಲ ಬಂದ್ಬಿಡ್ತಲ್ಲ, ಅದಕ್ಕಾಗಿಯೇ ಸ್ವಲ್ಪ ಜನಕ್ಕೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಲ್ಲಿಗೆ ಬಿಟ್ಬಿಡ್ತಾರೆ. ಇನ್ನು ಸ್ವಲ್ಪ ಜನಕ್ಕೆ ಡಯಟ್ ಮೇಂಟೈನ್ ಮಾಡೋಕ್ಕಾಗ್ತಿರಂಗಿಲ್ಲ.
ತುಂಬ ತಿಂಡಿ ಪೋತ್ ನನ್ನ ಮಕ್ಳು ಇರ್ತಾರೆ, ಬರೀ ತಿನ್ನೋದೆ, ಏನು ಸಿಗುತ್ತೋ ಅದನ್ನು ತಿನ್ನೋದೆ, ಎಗ್ ರೈಸು, ಗೋಬಿ, ಆಳ ಮುಳ್ಳ ತಿಂದು ಆರೋಗ್ಯ ಹಾಳು ಮಾಡಿಟ್ಕೊಂಡಿರ್ತಾರೆ. ಸೊ ಇದೊಂದು ಭಾಳ ಒಂದು ಇಂಪಾರ್ಟೆಂಟು, ಅದನ್ನೆಲ್ಲ ಆಗ್ತಿರಂಗಿಲ್ಲಲ್ಲ, ಅದಕ್ಕಾಗಿಯೇ ಸ್ವಲ್ಪ ಜನ ಇದನ್ನು ಡ್ರಾಪ್ ಮಾಡಿರ್ತಾರೆ. ಇನ್ನೂ ಸ್ವಲ್ಪ ಜನ ಏನೋ ಡ್ರಾಪ್ ಮಾಡ್ತಾರೆ ಗೊತ್ತಾ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅವ್ರ ಕೈಗೆ. ಕನ್ಸಿಸ್ಟೆನ್ಸಿ ಅಂದ್ರೇನು, ನಿರಂತರತೆ. ಹಂಗಂದ್ರೇನು, ಡೈಲಿ ಮಾಡೋದು. ನೀವು ಈ 75 ಡೇಸ್ ಆರ್ಟ್ ಚಾಲೆಂಜನ್ನು ಡೈಲಿ ಮಾಡಬೇಕಾಗುತ್ತಲ್ಲ ಗುರು, ಅದು ಇರೋದು ರಿಯಲ್ ಟಾಸ್ಕು. ಏನು ಒಂದೇ ದಿವಸ ಎಂದೋ ಒಂದು ದಿವಸ ಮಾಡಿಬಿಟ್ರೆ ಬಿಡಪ್ಪ ಅನ್ಬೋದು. ಸೊ ಎಂದೋ ಒಂದು ದಿವಸ ಮಾಡೋದಲ್ಲ ಇದು, ಪ್ರತಿ ದಿನಾನು 75 ದಿನ ಇದನ್ನು ಫಾಲೋ ಮಾಡಬೇಕಲ್ಲ, ಅದು ರಿಯಲ್ ಟಾಸ್ಕ್ ಇರೋದು. ಒಂದೊಂದು ದಿನಾನು ಒಂದೊಂದು ಪಾರ್ಟ್ಗಳು ನೋವಾಗ್ತಿರ್ತವೆ, ಹೇಳ್ದಷ್ಟು ಈಸಿ ಅಲ್ಲ ಇದು. ಸೊ ಮಾಡಿದರೆ ಮಾತ್ರ ಪಕ್ಕಾ ರಿಸಲ್ಟ್ ಸಿಗುತ್ತೆ, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಏನು ಚೇಂಜ್ ಆಗಿದೆ, ನಿಮ್ಮ ಮನಸ್ಥಿತಿ ಯಾವ ಥರ ಇದೆ ಅಂತಂದು. ಸೊ ಗೆಳೆಯರೆ, ಈ 75 ಡೇಸ್ ಆರ್ಟ್ ಚಾಲೆಂಜನ್ನು ಮಾಡೋದು ಅಷ್ಟು ಈಸಿ ಇಲ್ಲ, ಯಾಕೆಂದರೆ ಅಷ್ಟು ಈಸಿ ಇದ್ದಿದ್ರೆ ಎಲ್ಲರೂ ಮಾಡಿಬಿಡೋರು. ಓಕೆ, ಈ ವಿಡಿಯೋ ನೋಡ್ತಿರೋರು ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ನಿಮಗೆ ಒಂದು ಕ್ಲಾರಿಟಿ ಬಂದಿರುತ್ತೆ ಯಾವ ಥರ ಏನು ಅಂತಂದು. ಸೊ ಗೆಳೆಯರೆ, ಇವಾಗ ನೀವು ನಿಮ್ಮ ಮನಸ್ಸಿಗೆ ಒಂದು ಸತಿ ಅಂದ್ಕೊಳ್ರಿ, ನಿಮಗೆ ನೀವೇ ಅಂದ್ಕೊಳ್ರಿ, ನಾನು ಈ ಚಾಲೆಂಜನ್ನು ಮಾಡ್ಬೋದಾ, ನಾನು ಈ 75 ಡೇಸ್ ಆರ್ಟ್ ಚಾಲೆಂಜನ್ನು ಶುರು ಮಾಡ್ಬೋದಾ ಅಂತ ನೀವೇ ನಿಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಹಾಕಲ್ರಿ. ಸೊ ನಿಮ್ಮ ಮನಸ್ಸಿನ ಮಾತನ್ನ ನೀವೇ ಒಂದು ಸತಿ ಕೇಳ್ರಿ. ನಿಮ್ಮ ಮನಸ್ಸೇನಾದರೂ ಮಾಡ್ಬೋದು ಅಂತ ಹೇಳ್ತೈತೆ ಅಂದರೆ ನೀವು ರೆಡಿ ಇದ್ದೀರಾ ಅಂತಂದು. ಇಲ್ಲಪ್ಪ ಆಗಲ್ಲ, ನನ್ನ ಕೈಯಾಗ ಆಗಲ್ಲ ಅಂತ ಹೇಳ್ತಂದರೆ ನೀವು ಪ್ರಾಕ್ಟೀಸ್ ಮಾಡಿ ಶುರು ಮಾಡ್ಬೋದು. ಆಮೇಲೆ ಇನ್ನೊಂದು, ನಿಮಗೆ ತುಂಬ ಜನ ಡಿಮೋಟಿವೇಟ್ ಮಾಡ್ಬೋದು, ಅದನ್ನೇನು ಮಾಡ್ತೀಯೋ, ಏನು ನೀನು ಮಾಡಿದ ತಕ್ಷಣ, ನೀನು 75 ದಿವಸ ವ್ಯಾಯಾಮ ಮಾಡಿದ ತಕ್ಷಣ, ಈ ರೂಲ್ಸ್ಗಳನ್ನ ಫಾಲೋ ಮಾಡಿದ ತಕ್ಷಣ ನೀನು ಚೇಂಜ್ ಆಗ್ಬಿಡ್ತೀಯಾ, ಏನು ನಿನ್ನ ಬಾಡಿ 6 ಪ್ಯಾಕ್ ಬಂದ್ಬಿಡುತ್ತಾ, ನೀನು ಅಷ್ಟು ದಪ್ಪ ಆಗ್ಬಿಡ್ತೀಯಾ, ನೀನು ದಪ್ಪ ಇರೋನು ಡುಮ್ಮ ಇದ್ದಂಗಿದೆಯಾ, ನೀನು ತಳ್ಳಗಾಗ್ಬಿಡ್ತೀಯಾ ಅಂತೆಲ್ಲ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಯಲ್ಲಿರೋರು ಡಿಮೋಟಿವೇಟ್ ಮಾಡ್ತಾನೆ ಇರ್ತಾರೆ. ಅವ್ರು ಮಾಡ್ಕೊತಾನೆ ಇರಲಿ, ಅವ್ರ ಲೈಫಲ್ಲಿ ಅವ್ರು ಏನು ಚೇಂಜಸ್ ಮಾಡ್ಕೊಳ್ಳಲ್ಲ, ನಮ್ಮ ಲೈಫಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಳೋಣ. ಸೊ ನೀವು ಅಷ್ಟೇ, ಸ್ಟೇ ಟ್ಯೂನ್ಡ್ ವಿತ್ ಮಾರುತಿ ವ್ಲಾಗ್ಸ್. ಸೊ ನನ್ನ ವ್ಲಾಗ್ಸ್ಗಳು ಡೈಲಿ ಬರುತ್ತೆ ಅಂದಮೇಲೆ ಮಿಸ್ ಮಾಡದೆ ನೋಡಿ. ಓಕೆ ಗೆಳೆಯರೆ, ಇದಾಗಿತ್ತು ಈ 75 ಡೇಸ್ ಆರ್ಟ್ ಚಾಲೆಂಜಿನ ಬಗ್ಗೆ ಮಾಹಿತಿ. ಸೊ ಇವಾಗ ಗೊತ್ತಾಯ್ತಲ್ಲ ಈ 75 ಡೇಸ್ ಆರ್ಟ್ ಚಾಲೆಂಜ್ ಅಂದರೆ ಏನು. ಸೊ ಈ ಒಂದು 75 ಡೇಸ್ ಆರ್ಟ್ ಚಾಲೆಂಜಿನ ಒಂದು ರೂಲ್ಸ್ ಏನು, ಸೊ ಇದನ್ನೆಲ್ಲ ಯಾವ ಥರ ಪ್ರಾಕ್ಟೀಸ್ ಮಾಡೋದು, ಏನು ಕಷ್ಟ ಇದೆ ಇದರಲ್ಲಿ, ಏನು ಈಸಿ ಇದೆ. ಸೊ ಮತ್ತೆ ಇನ್ನೊಂದು, ಈ 75 ಡೇಸ್ ಆರ್ಟ್ ಚಾಲೆಂಜನ್ನು ಮಾಡಿದರೆ ನಿಮ್ಗೆ ಏನು ಉಪಯೋಗ ಅದನ್ನು ಕೂಡ ಹೇಳಿದ್ದೀನಿ. ಸೊ ನಿಮ್ಮ ಮನಸ್ಥಿತಿ ತುಂಬ ಚೇಂಜ್ ಆಗುತ್ತೆ ಗುರು, ನಿಮ್ಮ ಮೈಂಡ್ ಸೆಟ್ಟೇ ಚೇಂಜ್ ಆಗುತ್ತೆ ಗುರು, ನಿಮ್ಮ ಮೈಂಡ್ ಸೆಟ್ ಫುಲ್ ಚೇಂಜ್ ಆಗಿಬಿಡುತ್ತೆ. ಆಗಲ್ಲಪ್ಪ, ನಾನು ಎಕ್ಸಾಮ ಪಾಸ್ ಆಗೋದ, ಅಯ್ಯೋ ನಾನು ಫೇಲ್ ಆಗೋ ಸ್ಟೂಡೆಂಟು, ನಾನು ತುಂಬ ದೊಡ್ಡ ನನ್ನ ಮಗ ಅಂತ ಅಂತಿದ್ದಾರಲ್ಲ, ಯಾಕಾಗಲ್ಲ, ಹಾಗೆ ಆಗುತ್ತೆ. ಕಷ್ಟಪಟ್ಟು ಕೂತ್ಕೊಂಡು ಓದು, ಪಕ್ಕ ಆಗುತ್ತೆ ಅಂತ ನಿಮ್ಮ ಮನಸ್ಸು ನಿಮಗೆ ಹೇಳುತ್ತೆ. ಸೊ ಇದೆಲ್ಲ ಅನ್ನಿಸ್ಬೇಕು ನಿಮಗೆ, ಇಷ್ಟೆಲ್ಲ ಮನಸ್ಥಿತಿ ಚೇಂಜ್ ಆಗಬೇಕಂದ್ರೆ ನೀವು ಪ್ರಾಕ್ಟೀಸ್. ನೀವು ಈ 75 ಡೇಸ್ ಆರ್ಟ್ ಚಾಲೆಂಜನ್ನು ಶುರು ಮಾಡಿ, ನೀವು ಕೂಡ ಗೆಲ್ಲಿ, ನಿಮ್ಮ ಲೈಫಲ್ಲಿ ನೀವು ಕೂಡ ಬದಲಾವಣೆಗಳನ್ನು ತಂದುಕೊಳ್ಳ್ರಿ. ಓಕೆ ಸ್ನೇಹಿತರೆ, ಇಷ್ಟು ಹೇಳ್ತಾ ಈ ವಿಡಿಯೋದ ಒಂದು ಕೊನೆ ಭಾಗಕ್ಕೆ ಬರೋದಾದರೆ ನಾನು ನಿಮ್ಗೊಂದು ಬೋನಸ್ ಟಿಪ್ಸ್ ಕೊಡ್ತೀನಿ. ಒಂದು ಇಂಪಾರ್ಟೆಂಟ್, ಇದನ್ನು ಎಲ್ಲರೂ ಕೂಡ ಫಾಲೋ ಮಾಡಿರಿ. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ರಿ, ಕಡಿಮೆ ಅಂದರೆ 5 ಗಂಟೆಗೆ ಎದ್ದೇಳ್ರಿ. ಯಾಕೆ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಗುರು, ನೀವು ಲೇಟಾಗಿ ಎದ್ದಷ್ಟು ನಿಮಗೆ ದರಿದ್ರತನ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾನು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ನಾನು 9:30 10 ಗಂಟೆಗೆ ಎದ್ದೇಳ್ತಿದ್ದು ನನ್ನ ಮಗ. ನಾನೇ ನಿಮ್ಮ ಮುಂದೆ ಸಾಚ ಅಂತ ತೋರಿಸ್ಕೊಳ್ಳೋ ಅಂತ ಏನಿಲ್ಲ, ಇದ್ದಂಗೆ ಹೇಳ್ತೀನಿ ನಾನು ಏನಿದ್ರು. ಸೊ 9:30 10 ಗಂಟೆಗೆ ಎದ್ದೇಳ್ತಿದ್ದವನು ನಾನು. ದಟ್ಟ ದರಿದ್ರ ಸೋಮಾರಿ ನನ್ನ ಮಗ ಹೋಗಿದ್ದೆ ನಾನು. ನಿಜವಾಗ್ಲೂ 1-2 ತಿಂಗಳಿದ್ದೆ ನಾನು ಹಿಂಗೆ ಇದ್ದವನು. ಎಕ್ಸಾಮ್ನು ಸರಿಯಾಗಿ ಬರ್ದಿಲ್ಲ ಗುರು, ನಾನು ಎಕ್ಸಾಮ್ನು ಸರಿಯಾಗಿ ಬರ್ದಿಲ್ಲ ಅಂತ ಸೋಮಾರಿ ಆದವನು ಇವತ್ತು ಈ ವಿಡಿಯೋ ಮಾಡ್ತೀನಿ ಅಂತಂದರೆ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂದೈತೆ. ಸೊ ನೀವು ಕೂಡ ಈ ಥರ ಯೂಟ್ಯೂಬ್ ಮಾಡಿರಿ ಅಂತ ಹೇಳ್ತಿಲ್ಲ, ಈ ಥರ ಕಾನ್ಫಿಡೆನ್ಸ್ ಆಗಿ ಇರಬೇಕು. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕಂತಂದರೆ ನೀವು ಕೂಡ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ನ ಮಾಡ್ಕೊಳ್ರಿ. ಸೊ ಕೆಟ್ಟದ್ದನ್ನು ಬಿಡ್ರಿ, ಒಳ್ಳೆದನ್ನು ಅಳವಡಿಸ್ಕೊಳ್ರಿ, ಆಟೋಮೆಟಿಕ್ಕಾಗಿ ಎಲ್ಲ ಚೇಂಜ್ ಆಗುತ್ತೆ. ಬೆಳಿಗ್ಗೆ ಒಂದು ಸತಿ ನೀವು 8 ಗಂಟೆಗೂ ಎದ್ದು ನೋಡ್ರಿ, ಒಂದು ದಿವಸ 7 ಗಂಟೆಗೆ ಎದ್ದು ನೋಡ್ರಿ, ಒಂದು ದಿವಸ 6 ಗಂಟೆಗೂ ಎದ್ದು ನೋಡ್ರಿ, ಒಂದು ದಿವಸ 9:00ವರೆಗೂ ಎದ್ದು ನೋಡ್ರಿ. ಸುಮ್ಮನೆ ಟ್ರೈ ಮಾಡಿರಿ, ನಾನು ಹೇಳೋದನ್ನ ಸುಮ್ಮನೆ ಒಂದು ದಿವಸ ಸುಮ್ಮನೆ ಟ್ರೈ ಮಾಡಿರಿ. ನಿಮಗೆ ಅನಿಸುತ್ತೆ ಯಾವ್ಯಾವ ದಿನ ಯಾವ್ಯಾವ ಥರ ಹೋಗ್ತೈತೆ, ಯಾವ್ಯಾವ ಥರ ನಿಮ್ಮ ಬಾಡಿ ನಿಮಗೆ ರೆಸ್ಪಾನ್ಸ್ ಮಾಡ್ತೈತೆ, ಯಾವ ಥರ ನಿಮ್ಮ ಮನಸ್ಥಿತಿ ಅವತ್ತಿನ ದಿನ ಇರುತ್ತೆ ಅಂತಂದು. ದಟ್ಟ ದರಿದ್ರೆ ಎದ್ದೋಗುತ್ತೆ ಗುರು. ನೀವೇನಾದ್ರು 7 ಗಂಟೆ ಸೂರ್ಯೋದಯ ಆದಮೇಲೆ ಎದ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಲ್ಲ, ನಿಜವಾಗ್ಲೂ ಎಲ್ಲ ಡಿಮೋಟಿವೇಶನ್ನು, ಬಿಡಪ್ಪ ಜೀವನವೇ ಎಷ್ಟು, ಏನು ಮಾಡಿದ್ರು ಇಷ್ಟೇ ಅಂತ ಅನಿಸ್ಬಿಡುತ್ತೆ. ಅದೇ ನೀವು 5 ಗಂಟೆಗೆ ಎದ್ದು ಎಕ್ಸಸೈಸ್ ಮಾಡಿ, ನೀವು ಮೆಡಿಟೇಷನ್ ಮಾಡಿ, ನಿಮ್ಮ ಮನಸ್ಸನ್ನ ಒಂದು ಸ್ಥಿರವಾಗಿ ಇಟ್ಕೊಂಡ್ರಿ ಅಂತಂದರೆ ನೀವು ಏನಾದರೂ ಮಾಡ್ಬೋದು. ನಿಮ್ಮ ದಿನ ಒಂಥರ ಸ್ಮೂತಾಗಿ ರನ್ ಆಗ್ತಿರುತ್ತೆ. ಸೊ ನೀವೇನು ಸ್ವಲ್ಪ ಜನ ಮಧ್ಯಾಹ್ನ ಆಕಳಿಸ್ತಿರ್ತಾರೆ, ಫಸ್ಟ್ ಪೀರಿಯಡೇ ಬಂದಿರ್ತಾರೆ ಕಾಲೇಜಲ್ಲಿ, ಆಕಳಿಸ್ತಿರ್ತಾರೆ. ನಮ್ಮ ಲೆಕ್ಚರರ್ಸು ಕೂಡ ಅಷ್ಟೇ, ಸ್ವಲ್ಪ ಜನ ಇದೇನು ಗುರು ಅದು ಬೆಳಗ್ಗೆನೆ ಅವ್ರ ಮುಖದಲ್ಲಿ ಕಳೆನೇ ಇರಲ್ಲ, ಒಂಥರ ಬಿಡಪ್ಪ ಅತ್ಲಾಗಲಿ ಬರೀ ಅಷ್ಟು ಏನಾರ ಆಗಲಿ ಸುಮ್ಮನೆ ಏನೋ ಒಂಥರ ಬೇಜಾರಾಗಿರೋದು. ಸೊ ಈ ಥರ ಆಗಿಬಿಟ್ಟಿರ್ತಾರೆ. ಅದಕ್ಕಾಗಿನೇ ಹೇಳ್ತಿರೋದು,
ತುಂಬ ಜನ ಈ ತಪ್ಪುಗಳನ್ನ ಮಾಡ್ತಿರ್ತಾರೆ. ದಯವಿಟ್ಟು ನಾನು ನಿಮಗೆ ಹೇಳೋದಂದರೆ ಬೇಗ ಎದ್ದೇಳ್ರಿ. ಬೆಳಿಗ್ಗೆ ಎದ್ದೇಳೋದ್ರಲ್ಲೇ ನಿಮ್ಮದಿರೋದು ಮೇನ್ ಪಾಯಿಂಟು. ಸೊ ನಿಮ್ಮ ದಿನವನ್ನು ನೀವು ಹೆಂಗೆ ಸ್ಟಾರ್ಟ್ ಮಾಡ್ತೀರ ಅನ್ನೋದಿರೋದೇ ಮೇನ್ ಪಾಯಿಂಟು. ನೀವು ಸೂರ್ಯೋದಯ ಆಗಿ 1 ಗಂಟೆ ಆದಮೇಲೆ ಎದ್ದು ನೀವು ಎಕ್ಸಸೈಸ್ ಮಾಡಿದರೆ ಅದೆಲ್ಲ ನಿಮ್ಗೆ ಅದು ವರ್ಕೌಟ್ ಆಗೋಲ್ಲ. ಸೊ ಬೆಳಿಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡಿ ನಿಮ್ಮ ದಿನವನ್ನು ಚೆನ್ನಾಗಿ ಇಟ್ಕೊಳ್ರಿ. ಮೋಟಿವೇಶನಲ್ ಕ್ವೈಟ್ಗಳನ್ನ ಓದ್ರಿ. ಸೊ ನಾನು ಕೂಡ ಇನ್ಮೇಲೆ ಶಾರ್ಟ್ಸು ಎಲ್ಲ ಮಾಡ್ತಿರ್ತೀನಿ. ಸೊ ಇನ್ನು ಮುಂದೆ ನನ್ನ 75 ಡೇಸ್ ಆರ್ಟ್ ಚಾಲೆಂಜ್ ಶುರು. ಈ 75 ಡೇಸ್ ಆರ್ಟ್ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಅಂತಂದರೆ ನೀವು ಕೂಡ ಅದನ್ನು ಮಾಡ್ಬೋದು ಗೆಳೆಯರೆ. ಯಾಕೆಂದರೆ ನಾನು ಬರೀ 1 ತಿಂಗಳಿಂದ ಅಷ್ಟೇ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿರೋದು. ಸೊ ನೀವು ಆಲ್ರೆಡಿ ನಿಮ್ಮ ಒಂದು ದಿನನಿತ್ಯ ಜೀವನದಲ್ಲಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿರ್ಬೋದು. ಸೊ ನನಗಿನ್ನೂ ನೀವು ಬೆಟರ್ ಆಗಿರ್ಬೋದು ಗೆಳೆಯರೆ. ಸೊ ಇಲ್ಲ ಗುರು, ನಾನು ನಿನಗಿನ್ನೂ ಬೆಟರ್ ಇಲ್ಲ, ನಾನು ಎದ್ದೊಳ್ತಿದ್ದೆ ಆವಾಗ, ನಾನು ಹಂಗೆ ಕೆಟ್ಟೋಗ್ಬಿಟ್ಟಿದ್ದೀನಿ ನನಗಿದ್ರೆ ಸ್ವಲ್ಪ ಸರಿ ಮಾಡ್ಕೊಳ್ರಿ. ಎಲ್ಲರಿಗೂ ಒಳ್ಳೆ ಕಾಲ ಬಂದೇ ಬರುತ್ತೆ, ನೀವು ಚೇಂಜ್ ಆಗಬೇಕಷ್ಟೇ. ಓಕೆನಾ ಗೆಳೆಯರೆ? ಇಷ್ಟು ಹೇಳ್ತಾ ಇವತ್ತಿಂದ ನನ್ನ 75 ಡೇಸ್ ಆರ್ಟ್ ಚಾಲೆಂಜ್ ಶುರು. ಇನ್ಮೇಲೆ ಡೈಲಿ ವ್ಲಾಗ್ಸ್ ಬರುತ್ತೆ ಗುರು. ಇನ್ಮೇಲಿಂದ 75 ಡೇಸ್ ಆರ್ಟ್ ಚಾಲೆಂಜ್ ಇನ್ನು 75 ದಿನ ನಾನು ನಿಮಗೆ ಲೈವ್ ಪ್ರೂಫ್ ಹಾಕ್ತೀನಿ. ಯಾವ್ಯಾವ ಎಕ್ಸಸೈಸ್ ಮಾಡ್ತೀನಿ, ಏನೇನೆಲ್ಲ ನಾನು ತಿಂತೀನಿ, ಸೊ ಯಾವ ಥರ ಎಷ್ಟು ಲೀಟ್ರ್ ನೀರು ಕುಡಿತೀನಿ, ಮತ್ತು ಯಾವ ಬುಕ್ ಓದ್ತೀನಿ, ಸೊ ಏನೇನು ಮಾಡ್ತೀನಿ. ಆಮೇಲೆ ಡೇ ಟ್ರಾನ್ಸ್ಫಾರ್ಮೇಷನ್ ಅದು ಇಂಪಾರ್ಟೆಂಟ್ ಗುರು. ಸೊ ಯೂಟ್ಯೂಬಲ್ಲಿ ಎಲ್ಲರೂ ಹಾಕ್ತಾರೆ ಡೇ ಟ್ರಾನ್ಸ್ಫಾರ್ಮೇಷನು. ಸೊ ಆ ಒಂದು ಫೋಟೋನು ಕೂಡ ನಿಮಗೆ ಲೈವ್ ಪ್ರೂಫ್ ಆಗಿ ಹಾಕ್ತೀನಿ. ಸೊ ಇನ್ನು 75 ದಿನ ಡೈಲಿ ಬೆಳಗ್ಗೆ 6 ಗಂಟೆಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಇದೇ ಚಾನಲಲ್ಲಿ ವ್ಲಾಗ್ ಬರುತ್ತೆ. ಸೊ ನೀವು ನೋಡ್ತಾ ಇರ್ರಿ. ನೀವು ಕೂಡ ಒಂದಲ್ಲ ಒಂದಿನ ಶುರು ಮಾಡ್ತೀರಾ. ಡೈಲಿ ವ್ಲಾಗ್ನ ನೋಡೋದು ಮಾತ್ರ ಮಿಸ್ ಮಾಡಬೇಡ್ರಿ. ಸೊ ನಮ್ಮ ಮೈಂಡಲ್ಲಿ, ನಮ್ಮ ತಲೆಯಲ್ಲಿ ಫೈರಿಂಗ್ ಆಗ್ತಾ ಇರುತ್ತೆ. ಇವನೇನೋ ಹೇಳ್ತಾನಲ್ಲ 75 ಡೇಸ್ ಆರ್ಟ್ ಚಾಲೆಂಜ್, 75 ಡೇಸ್ ಆರ್ಟ್ ಚಾಲೆಂಜ್. ಡೈಲಿ ನೀವು ನೋಡ್ತಾ ಇದ್ದೀರಾ ನನ್ನ ವ್ಲಾಗ್ಗಳನ್ನ, ನಿಮ್ಮ ಒಂದು ತಲೆಯಲ್ಲೂ ಫೈರಿಂಗ್ ಸ್ಟಾರ್ಟ್ ಆಗ್ತಿರುತ್ತೆ. ಒಂದಲ್ಲ ಒಂದಿನ ನೀವು ಸ್ಟಾರ್ಟ್ ಮಾಡ್ತೀರ, ಆವಾಗ ವೈರಿಂಗ್ ಆಗುತ್ತೆ ನಿಮ್ಮ ಮನಸ್ಸಲ್ಲಿ, ನಾನು ಸ್ಟಾರ್ಟ್ ಮಾಡಲೇಬೇಕು ಅಂತಂದು. ಸೊ ಅದಕ್ಕಾಗಿನಾರು ಆಗಲಿ ಡೈಲಿ ನೀವು ನನ್ನ ವ್ಲಾಗ್ಸ್ನ ಮಿಸ್ ಮಾಡದೆ ನೋಡಿರಿ. ಸೊ ಪೂರ್ತಿ ವ್ಲಾಗ್ನ ನೋಡಿರಿ, ನೀವು ಕೂಡ ನಿಮ್ಮ ಲೈಫಲ್ಲಿ ಚೇಂಜಸ್ನ ತಂದ್ಕೋಬೋದು. ಸ್ನೇಹಿತರೆ, ಇಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಗಂಟೆ ಬಟನ್, ಅದನ್ನ ಓದ್ಬಿಟ್ಟು ಆಲ್ ಅಂತ ಇಟ್ಕೊಳ್ರಿ. ನೆಕ್ಸ್ಟ್ ಹಾಕೋ ವೀಡಿಯೋಸ್ದು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ, ಓಕೆನಾ ಸ್ನೇಹಿತರೆ? ಇಷ್ಟು ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನೀವು ಕೂಡ ಕಮೆಂಟ್ಸಲ್ಲಿ ಥ್ಯಾಂಕ್ ಯು ಬ್ರೋ, ಯೂಸ್ಫುಲ್ ವಿಡಿಯೋ ಬ್ರೋ ಅಂತ ಏನಾದ್ರು ಒಂದು ಕಮೆಂಟ್ ಹಾಕ್ರಿ. 75 ಡೇಸ್ ಆರ್ಟ್ ಚಾಲೆಂಜ್ ಯಾವಾಗ ಶುರು ಮಾಡ್ತೀರಾ ಅಂತ ಕಮೆಂಟ್ ಹಾಕ್ರಿ. ಸೊ ಚಾಲೆಂಜ್ ಇವತ್ತೇ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರೋರು ಹಾಕ್ರಿ ಕಮೆಂಟು, ಐ ಆಮ್ ರೆಡಿ ಬ್ರೋ, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ, ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡೈಲಿ ವ್ಲಾಗ್ಸ್ ಇನ್ಮೇಲೆ ನಂದು ವ್ಲಾಗ್ಸೇ ಒಂಥರ ಡಿಫ್ರೆಂಟ್ ಗುರು, ಬೇರೆ ಲೆವೆಲ್ಲು. ನಮ್ಮದು ಬರೀ 75 ಡೇಸ್ ಆರ್ಟ್ ಚಾಲೆಂಜಲ್ಲಿ ತಿನ್ನೋದು, ಊಟ ಮಾಡೋದು, ನೀರು ಅಷ್ಟೇ ಇರೋಲ್ಲ. ಸೊ ಎಲ್ಲ ಲೈಫ್ ಸ್ಟೈಲ್ ವ್ಲಾಗ್ಸು. ಸೊ ಡೈಲಿ ವ್ಲಾಗ್ಸ್ ಬರ್ತಾವಲ್ಲ, ಡೈಲಿ ವ್ಲಾಗ್ಸ್ ನೋಡ್ತಿರ್ತೀರಲ್ಲ, ಆ ಥರ ಎಲ್ಲ ಮಿಕ್ಸ್ ಮಾಡೋಣಂತೆ. ಸೊ ಎಂಟರ್ಟೈನ್ಮೆಂಟ್ ಆಗಿರಬೇಕು, ಇನ್ಫಾರ್ಮೇಟಿವ್ ಆಗಿರಬೇಕು, ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ಹೇಳ್ತಾ, ಕನ್ನಡದಲ್ಲಿ ನಾನು ಶುರು ಮಾಡಿದ್ದೀನಿ ಅಂತಂದರೆ ದಯವಿಟ್ಟು ನಮ್ಮ ಕನ್ನಡಿಗರೆಲ್ಲ ಪ್ರೋತ್ಸಾಹಿಸ್ರಪ್ಪ. ಏಕೆಂದರೆ ಬೇರೆ ಭಾಷೆಯಲ್ಲಿ ತುಂಬ ಜನ ಮಾಡೋರೆ, ಆದರೆ ಕನ್ನಡದಲ್ಲಿ ತುಂಬ ಕಡಿಮೆ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್ ಬಾಯ್, ಸಿಗೋಣ ನಾಳಿನ ವ್ಲಾಗಲ್ಲಿ. ಬೆಳಗ್ಗೆ 6 ಗಂಟೆಗೆ ವ್ಲಾಗ್ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಸೊ ಓಕೆ ಫ್ರೆಂಡ್ಸ್ ಬಾಯ್. ನನ್ನ ನೆಕ್ಸ್ಟ್ ಟಾರ್ಗೆಟ್ ಈ 75 ಡೇಸ್ ಅಂದರೆ 75 ದಿನ ಮುಗಿಯೋಷ್ಟೊತ್ತಿಗೆ 10,000 ಸಬ್ಸ್ಕ್ರೈಬರ್ಸ್ನ ಗೋಲ್ನ ರೀಚ್ ಆಗಬೇಕಂತ ಇದ್ದೀನಿ. ಸೊ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ ನಿಮ್ಮದು. ಫಸ್ಟ್ 1K ಮಾಡು, ಆಮೇಲೆ 10K ಮಾಡು ಅಂತ ನೀವು ಹೇಳ್ಬೋದು. ಸೊ ಡ್ರೀಮ್ ಬಿಗ್ ಅಂತಾರೆ. ಸೊ ಹಂಗಾಗಿ ನಾನು ದೊಡ್ಡ ಡ್ರೀಮ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಒಂದೇ ಸತಿ 75 ದಿನ ಆಗೋಷ್ಟೊತ್ತಿಗೆ 10K ರೀಚ್ ಆಗಬೇಕಂತಿದ್ದೀನಿ. ದಯವಿಟ್ಟು ಕನ್ನಡಿಗರೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನು ತೋರಿಸ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ. ಸೊ ಹಂಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ಆ್ಯಂಡ್. ಡೈಲಿ ಬೆಳಗ್ಗೆ 6 ಗಂಟೆಗೆ ವ್ಲಾಗ್ಸ್ ಬರ್ತಾವೆ ಗೆಳೆಯರೆ. ಇವತ್ತಿನ ನಾಳೆ ಬರುತ್ತೆ, ನಾಳೆದು ನಾಡಿದ್ದು ಬರುತ್ತೆ, ಆ ಥರ ಒಂದು ದಿವಸದ್ದು ನೆಕ್ಸ್ಟ್ ದಿವಸ ಬರುತ್ತೆ ವ್ಲಾಗು. ಸೊ ಮಿಸ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ.